Hello everyone. Let's start chapter 14. Class system, why money shapes life chances but not the whole human story. ಹಿಂದಿನ ವಿಡಿಯೋದಲ್ಲಿ ಕಾಸ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ಈ ವಿಡಿಯೋದಲ್ಲಿ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿ. ಇಲ್ಲಿ ಸಹ ನಾವು ಒಂದು ಇಮ್ಯಾಜಿನೇಷನ್ ಇಟ್ಕೋಬೇಕು. ಏನು ಒಂದು 3 ಮಕ್ಕಳು ಒಂದೇ ಸಾರಿ ಒಂದೇ ದಿನ ಜನಿಸಿದ್ದಾರೆ. ಇಮ್ಯಾಜಿನ್ 3 children born on the same day in India. 3 ಮಕ್ಕಳು ಜನಿಸಿದ್ದಾರೆ. ಫಸ್ಟ್ ಅರೈವ್ಸ್ ಇನ್ ಅ ವೆಲ್ದಿ ಮೆಟ್ರೋಪಾಲಿಟನ್ ಫ್ಯಾಮಿಲಿ. ಒಂದು ಮಗು ಎಲ್ಲಿ ಹುಟ್ಟಿದೆ? ವೆಲ್ದಿ, ಶ್ರೀಮಂತ ಕುಟುಂಬದಲ್ಲಿ, ನಗರದಲ್ಲಿ ಹುಟ್ಟಿದೆ. ದೇರ್ ಇಸ್ ಫಿನಾನ್ಷಿಯಲ್ ಸೆಕ್ಯೂರಿಟಿ, ಪ್ರೈವೇಟ್ ಹೆಲ್ತ್ ಕೇರ್, ಸ್ಪೇಷಿಯಸ್ ಹೋಮ್, ಶೆಲ್ವ್ಸ್ ಆಫ್ ಬುಕ್ಸ್, ರಿಲಯಬಲ್ ಇಂಟರ್ನೆಟ್ ಆ್ಯಂಡ್ ಪೇರೆಂಟ್ಸ್ ಹೂ ನೋ ಹೌ ಇನ್ಸ್ಟಿಟ್ಯೂಷನ್ ವರ್ಕ್. ಅಂದರೆ ಆ ಮನೆಯಲ್ಲಿ ಎಷ್ಟೋ ವ್ಯವಸ್ಥೆಗಳಿದೆ, ತಂದೆ ತಾಯಿಗೂ ಶಿಕ್ಷಣ ಇದೆ, ಪ್ರತಿಯೊಂದು ಸೌಲಭ್ಯನೂ ಇದೆ. ಇದು ಮೊದಲನೇ ಮಗು, ಎ ಅಂತ ಇಟ್ಕೊಳ್ಳೋಣ. ಸೆಕೆಂಡ್ ಈಸ್ ಬಾರ್ನ್ ಇನ್ ಟು ಲೋವರ್ ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ ಇನ್ ಅ ಸ್ಮಾಲ್ ಟೌನ್. ಎರಡನೇದು ಬಿ ಅನ್ನುವಂಥ ಮಗು, ಲೋವರ್ ಮಿಡಲ್ ಕ್ಲಾಸ್, ಒಂದು ಸಣ್ಣ ನಗರದಲ್ಲಿ. ದ ಫ್ಯಾಮಿಲಿ ವ್ಯಾಲ್ಯೂಸ್ ಎಜುಕೇಷನ್ ಡೀಪ್ಲಿ. ಇವರಿಗೆ ಎಜುಕೇಷನ್ ಅಂತಂದರೆ ಬಹಳ ಮುಖ್ಯ, ಮತ್ತು ತುಂಬ ಕೇರ್ಫುಲ್ಲಾಗಿ ಹಣವನ್ನು ನಿಭಾಯಿಸ್ತಾರೆ. ಫೀಸ್ಗಳ ಬಗ್ಗೆ ಅವಾಗವಾಗ ಚಿಂತೆ ಮಾಡಬೇಕಾಗುತ್ತೆ. ಆ್ಯಂಡ್ ಬಿಲೀವ್ಸ್ ಅಪ್ವರ್ಡ್ ಮೊಬಿಲಿಟಿ ಈಸ್ ಪಾಸಿಬಲ್ ಥ್ರೂ ಡಿಸಿಪ್ಲಿನ್ ಆ್ಯಂಡ್ ಸ್ಯಾಕ್ರಿಫೈಸ್. ಈ ಒಂದು ಫ್ಯಾಮಿಲಿ ಏನು ನಂಬ್ಕೊಂಡಿದೆ ಅಂತಂದರೆ ಡಿಸಿಪ್ಲಿನ್ ಮತ್ತು ಸ್ಯಾಕ್ರಿಫೈಸಿಂದ ಅಪ್ವರ್ಡ್ ಮೊಬಿಲಿಟಿ ಅಂದರೆ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಇದು ಎರಡನೇ ಫ್ಯಾಮಿಲಿ ಕತೆ. ಇನ್ನು ಮೂರನೇದು, ದ ಥರ್ಡ್ ಇಸ್ ಬಾರ್ನ್ ಇನ್ ಲ್ಯಾಂಡ್ಲೆಸ್ ರೂರಲ್ ಫ್ಯಾಮಿಲಿ. ಸಿ ಅನ್ನುವಂಥ ಮಗು ಎಲ್ಲಿ ಲ್ಯಾಂಡ್ಲೆಸ್, ಭೂಮಿ ಇಲ್ಲ, ಹಳ್ಳಿಯಲ್ಲಿ ಹುಟ್ಟಿರೋದು. ವ್ಯಾರ್ ಇನ್ಕಮ್ ಇಸ್ ಅನ್ಸರ್ಟೇನ್, ಯಾವಾಗ ಹಣ ಬರುತ್ತೆ ಹೋಗುತ್ತೆ ಗೊತ್ತಿಲ್ಲ. ಹೆಲ್ತ್ ಶಾಕ್ಸ್ ಆರ್ ಡೇಂಜರಸ್ ಅಲ್ವಾ, ಯಾವಾಗ ಯಾರಿಗಾದರೂ ಹುಷಾರಿಲ್ಲದೆ ಇದ್ದರೆ ಅದಕ್ಕೆ ಮತ್ತೆ ಖರ್ಚಿರಬಹುದು. ಆ್ಯಂಡ್ ಚಿಲ್ಡ್ರನ್ ಮೇ ಎನ್ಕೌಂಟರ್ ವರ್ಕ್ ರೆಸ್ಪಾನ್ಸಿಬಿಲಿಟೀಸ್ ಲಾಂಗ್ ಬಿಫೋರ್ ಕರಿಯರ್ ಪ್ಲ್ಯಾನಿಂಗ್. ಮುಂದೆ ಯಾವ ಉದ್ಯೋಗವನ್ನು ಹುಡುಕಬೇಕು ಅಥವಾ ಇಷ್ಟು ಶಿಕ್ಷಣ ಮುಗಿಸ್ಕೊಂಡು ಇಂಥ ಜಾಬನ್ನು ಪಡ್ಕೋಬೇಕು ಅಂತ ಕನಸು ಕಾಣೋಕ್ಕಿಂತ ಮೊದಲೇನೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿಬಿಡಬಹುದು. ಶಿಕ್ಷಣ ಮುಗಿಸೋಕ್ಕಿಂತ ಮೊದಲೇನೆ ಕೆಲಸವನ್ನು ಪ್ರಾರಂಭಿಸಬೇಕಾಗಬಹುದು. ಗೊತ್ತಾಗ್ತಾ ಇದೆಯಾ? 3 ಮಕ್ಕಳು 3 ಬೇರೆ ಬೇರೆ ವಾತಾವರಣದಲ್ಲಿ ಹುಟ್ಟಿದ್ದಾರೆ. ಆದರೆ ನೋಡಿ, ಆಲ್ 3 ಚಿಲ್ಡ್ರನ್ ಆರ್ ಈಕ್ವಲ್ ಇನ್ ಹ್ಯೂಮನ್ ವರ್ತ್ ಅದನ್ನು ನೋಡಿದರೆ ನಾವು 3 ಮಕ್ಕಳು ಈಕ್ವಲ್ಲೇ ಅಲ್ವಾ. ಬಟ್ ವಿಲ್ ದೆ ರಿಸೀವ್ ಈಕ್ವಲ್ ನ್ಯೂಟ್ರಿಷನ್? ಅಂದರೆ ಎಲ್ರಿಗೂ ಸರಿಯಾಗಿ ನ್ಯೂಟ್ರಿಷನ್ ಸಿಗುತ್ತಾ? ಒಂದೇ ತರಹದ ಸ್ಕೂಲ್ ಸಿಗುತ್ತಾ? ಕಾನ್ಫಿಡೆನ್ಸ್ ಒಂದೇ ರೀತಿ ಡೆವಲಪ್ ಆಗುತ್ತಾ? ಎಕ್ಸ್ಪೋಜರ್ ಹೇಗಿರುತ್ತೆ? ಸೇಫ್ಟಿ ನೆಟ್ಸ್, ಫ್ರೀಡಮ್ ಟು ಫೇಲ್. ನೋಡಿ, ಫ್ರೀಡಮ್ ಟು ಫೇಲ್ ಇದು ಬಹಳ ಇಂಪಾರ್ಟೆಂಟ್. ಸೋಲಲಿಕ್ಕೆ ಅಲ್ಲಿ ಅವಕಾಶ ಇದೆಯಾ? ಕೆಲವೊಂದು ಸಾರಿ ಸೋಲಲಿಕ್ಕೆ ಅವಕಾಶನೇ ಇರೋದಿಲ್ಲ. ಕೆಲವೊಂದು ಸಾರಿ ನೀವು ರಿಸ್ಕ್ ತೆಗೆದುಕೊಳ್ಬೇಕು ಅಂತಂದರೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ರಿಸ್ಕ್ ತೆಗೆದುಕೊಂಡು ಫೇಲ್ಯೂರ್ ಆದರೆ ಜೀವನದಲ್ಲಿ ಕಷ್ಟ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೆಟ್ವರ್ಕ್ ಹೇಗಿದೆ? ಸೆಕೆಂಡ್ ಚಾನ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು. ಹಾಗಾಗಿ ಸೋಷಿಯಾಲಜಿ ಏನು ಕೇಳುತ್ತೆ ಅಂತಂದರೆ, ಹೌ ಡಸ್ ಇಕನಾಮಿಕ್ ಪೊಸಿಷನ್ ಶೇಪ್ ಡೆಸ್ಟಿನಿ? ನಮ್ಮ ಇಕನಾಮಿಕ್ ಪೊಸಿಷನ್, ಸಮಾಜದಲ್ಲಿ ನಾವು ಆರ್ಥಿಕವಾಗಿ ಯಾವ ಹಂತದಲ್ಲಿ ಇದ್ದೇವೆ ಅನ್ನೋದು ಎಷ್ಟು ಪ್ರಮಾಣದಲ್ಲಿ, ಯಾವ ಪ್ರಮಾಣದಲ್ಲಿ ನಮ್ಮ ಡೆಸ್ಟಿನಿಯನ್ನು, ಗುರಿಯನ್ನು ನಿರ್ಧರಿಸುತ್ತೆ. ಹಾಗೆ ಇಲ್ಲಿ ಬರುವಂಥ ಐಡಿಯಾ ಏನು? ಕ್ಲಾಸ್ ರೆಫರ್ಸ್ ಟು ಗ್ರೂಪಿಂಗ್ ಆಫ್ ಪೀಪಲ್ ಹೂ ಆಕ್ಯುಪೈ ಸಿಮಿಲರ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪೊಸಿಷನ್. ಏನು? ಯಾವ್ಯಾವುದಲ್ಲಿ? ಎಕನಾಮಿಕ್ ಆ್ಯಂಡ್ ಸೋಷಿಯಲ್. ಕ್ಲಾಸ್ ರೆಫರ್ಸ್ ಟು ಗ್ರೂಪಿಂಗ್ ಆಫ್ ಪೀಪಲ್, ತುಂಬ ಜನರು ಇಲ್ಲಿದ್ದಾರೆ. ಹೂ ಆಕ್ಯುಪೈ ಸಿಮಿಲರ್ ಇಕನಾಮಿಕ್ ಅಂತಂದರೆ ಆರ್ಥಿಕವಾಗಿ, ಸೋಷಿಯಲ್ ಅಂತಂದರೆ ಸಾಮಾಜಿಕವಾಗಿ. ಅಂತಂದರೆ ಇನ್ಕಮ್ ಒಂದೇ ಹಂತದಲ್ಲಿರಬಹುದು. ಅಂತಂದರೆ ಈಗ 50,000ದಿಂದ 1,00,000 ಒಳಗಿನ ಸ್ಯಾಲ್ರಿ ತೆಗೆದುಕೊಳ್ಳೋದು ಒಂದು ಗುಂಪು ಅಂತ ಇಟ್ಕೊಳ್ಳೋಣ. ಇನ್ಕಮ್ ಒಂದೇ ಲೆವೆಲಲ್ಲಿದೆ, ವೆಲ್ತ್ ಅದೇ ರೀತಿ ಇರುತ್ತೆ. ಅವರ ಉದ್ಯೋಗಗಳು, ಎಜುಕೇಷನ್, ಲೈಫ್ ಸ್ಟೈಲ್ ಮತ್ತು ಆಕ್ಸೆಸ್ ಟು ಅಪರ್ಚುನಿಟಿ, ಈ ರೀತಿ ಇದರಲ್ಲೆಲ್ಲ ಒಂದು ಸಿಮಿಲಾರಿಟಿ ಇರುತ್ತೆ. ಸಿಮಿಲರ್ ಇಕನಾಮಿಕ್ ಮತ್ತು ಸೋಷಿಯಲ್ ಪೊಸಿಷನ್, ಆ ಒಂದು ಗುಂಪಿಗೆ ನಾವು ಕ್ಲಾಸ್ ಅಂತ ಕರಿತೇವೆ. ಪೀಪಲ್ ಆರ್ ನಾಟ್ ಡಿವೈಡೆಡ್ ಓನ್ಲಿ ಬೈ ಐಡೆಂಟಿಟಿ, ರಿಲಿಜನ್, ಲ್ಯಾಂಗ್ವೇಜ್ ಆರ್ ಕಲ್ಚರ್. ದೇ ಆರ್ ಆಲ್ಸೋ ಡಿವೈಡೆಡ್ ಬೈ ರಿಸೋರ್ಸಸ್. ನಾವು
ಡಿವೈಡ್ ಆಗಿರೋದು ಕೇವಲ ನಮ್ಮ ಐಡೆಂಟಿಟಿ, ಧರ್ಮ, ಜಾತಿ, ಲ್ಯಾಂಗ್ವೇಜ್ ಇದರಿಂದ ಮಾತ್ರ ಅಲ್ಲ, ರಿಸೋರ್ಸ್ಗಳು ಸಹ ಎಲ್ರಿಗೂ ಸರಿಯಾಗಿ ಸಿಕ್ಕಲಿಲ್ಲ. ಕೆಲವರ ಹತ್ರ ಅಸೆಟ್ ಇದೆ, ಕೆಲವರು ರೆಂಟಲ್ಲಿ ಬದುಕಬೇಕಾಗುತ್ತೆ, ಅಂದರೆ ಬದುಕನ್ನೇ ಒತ್ತೆಗಿಡಬೇಕಾಗತ್ತೆ ಎಷ್ಟೋ ಜನರಿಗೆ. ಸಮ್ ಇನ್ಹೆರಿಟ್ ಕ್ಯಾಪಿಟಲ್, ಅದರ್ ಇನ್ಹೆರಿಟ್ ಡೆಟ್. ಕೆಲವರು ಹಿಂದಿನವರಿಂದ ಆಸ್ತಿಯನ್ನು ಬಳುವಳಿಯಾಗಿ ಪಡೆದ್ರೆ ಕೆಲವರು ಸಾಲವನ್ನು ಬಳುವಳಿಯಾಗಿ ಪಡಿಬೇಕಾಗುತ್ತೆ, ಅಂತ ಕಷ್ಟದ ಪರಿಸ್ಥಿತಿ ಇದೆ. ಸಮ್ ಚೂಸ್ ಕರಿಯರ್ಸ್, ಅದರ್ ಚೂಸ್ ವಿಚ್ ಎವರ್ ವರ್ಕ್ ಅಪಿಯರ್ಸ್ ಫಸ್ಟ್. ಕೆಲವರಿಗೆ ಯಾವುದಾದ್ರೂ ಒಂದು ಜಾಬ್ ಸಿಕ್ಕರೆ ಸಾಕು ಮೊದಲು. ಅಂಥ ಪರಿಸ್ಥಿತಿಗಳಿದ್ದಾಗ ಕರಿಯರ್ ಆಪ್ಷನ್ ಅಂತ ನೋಡಲಿಕ್ಕೆ ಅಲ್ಲಿ ಸಾಧ್ಯನೇ ಇರೋದಿಲ್ಲ, ಯಾಕಂದರೆ ಆಪ್ಷನ್ನೇ ಇಲ್ಲ, ಚಾಯ್ಸ್ ಇಲ್ಲ. ಸಮ್ ವರಿ ಅಬೌಟ್ ಮೀನಿಂಗ್, ಅದರ್ ವರಿ ಅಬೌಟ್ ಮೀಲ್ಸ್. ಕೆಲವರು ಹೊಟ್ಟೆ ತುಂಬಿದ ಮೇಲೆ ಯಾಕೆ, ಯಾವ ಉದ್ಯೋಗ ಮಾಡಿದರೆ ಒಳ್ಳೆಯದು, ನಮಗೆ ಯಾವುದರಲ್ಲಿ ಅರ್ಥ ಸಿಗುತ್ತೆ, ಯಾವುದು ನನ್ನ ಪ್ಯಾಷನ್ನು, ಇಷ್ಟೆಲ್ಲ ಚಿಂತೆ ಮಾಡ್ತಾ ಇರ್ತಾರೆ. ಕೆಲವರಿಗೆ ಊಟ ಮುಖ್ಯ ಆಗಿರುತ್ತೆ, ಇವತ್ತಿನ ಊಟ ಸಿಗುತ್ತಾ, ಮೀಲ್ಸ್, ಇವತ್ತು ಊಟಕ್ಕೇನು ಮಾಡೋದು, ಆ ಪ್ರಶ್ನೆ ತುಂಬ ಜನರಿಗೆ ಕಾಡ್ತಾ ಇರುತ್ತೆ. ಸೊ ಕ್ಲಾಸ್ ಇಸ್ ನಾಟ್ ಮಿಯರ್ಲಿ ಅಬೌಟ್ ಮನಿ ಇನ್ ದ ವ್ಯಾಲೆಟ್, ಇಟ್ ಈಸ್ ಅಬೌಟ್ ದಿ ರೂಮ್ ಅವೈಲೇಬಲ್ ಫಾರ್ ಚಾಯ್ಸಸ್. ಕ್ಲಾಸ್ ಅಂತಂದರೆ ಕೇವಲ ಮನಿಗೆ ನಾವು ರಿಸ್ಟ್ರಿಕ್ಷನ್ ಹಾಕ್ತಾ ಇಲ್ಲ, ಅಲ್ಲಿಗೆ ಮಾತ್ರ ಸೀಮಿತಗೊಳಿಸ್ತಾ ಇಲ್ಲ. ಇಟ್ ಈಸ್ ಅಬೌಟ್ ರೂಮ್ ಅವೈಲೇಬಲ್ ಫಾರ್ ಚಾಯ್ಸಸ್. ಎಷ್ಟು ಆಯ್ಕೆಗಳಿದೆ ನಿಮ್ಮ ಹತ್ರ. ಅಂದರೆ ಮನಿ ನಮಗೆ ಪ್ರಾಡಕ್ಟನ್ನು ಮಾತ್ರ ಕೊಡೋದಿಲ್ಲ. ಮನಿ ಇದ್ದವರಿಗೆ ಟೈಮ್ ಇರುತ್ತೆ, ಪ್ರೈವೇಸಿ ಇರುತ್ತೆ, ಹೆಲ್ತ್ ಕೇರ್, ಕ್ರೈಸಿಸ್ ಡೀಪನ್, ಸಮಸ್ಯೆ ದೊಡ್ಡದಾಗೋಕ್ಕಿಂತ ಮೊದಲೇ ನಾವು ಮನಿ ಇದ್ದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬಹುದು. ಸೇಫರ್ ನೈಬರ್ಹುಡ್ಸ್, ಸರಿಯಾದ ಪ್ರದೇಶದಲ್ಲಿ ವಾಸ ಮಾಡಬಹುದು. ಇಟ್ ಬೈಸ್ ಕೋಚಿಂಗ್, ಟ್ಯೂಟ್ರಿಂಗ್, ರಿಕವರಿ ಫ್ರಮ್ ಮಿಸ್ಟೇಕ್ಸ್. ಅಲ್ವಾ, ಮನಿ ಇದ್ದವರು ಇನ್ನೊಂದು ಅಟೆಂಪ್ಟ್ ಕೊಡ್ತಾರೆ, ಯಾಕಂದರೆ ಅವರಿಗೆ ಅವಕಾಶ ಇದೆ. ಇಟ್ ಬೈಸ್ ದಿ ಎಬಿಲಿಟಿ ಟು ಸೇ ನೋ ಟು ಎಕ್ಸ್ಪ್ಲಾಯಿಟೇಷನ್. ಹಣ ಇದ್ದವರು ಸಮಾಜದಲ್ಲಿ ದೌರ್ಜನ್ಯ ಆದರೆ ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ಮುಂದಾಗ್ತಾರೆ, ಅಥವಾ ನೋ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಶಕ್ತಿ ಇರುತ್ತೆ. ಅದೇ ರೀತಿ ಇಟ್ ಬೈಸ್ ಪೇಷನ್ಸ್. ಸೊ ಮನಿ ಅಂತಂದರೆ ಹಣ ಮಾತ್ರ ಅಲ್ಲ, ಮನಿಯಿಂದ ಇಷ್ಟೆಲ್ಲ ಬೇರೆ ಬೇರೆ ಆಯಾಮಗಳಿದೆ, ಅಷ್ಟೆಲ್ಲ ನಮಗೆ ಸಿಗ್ತಾ ಇರುತ್ತೆ. ಪರ್ಸನ್ ವಿತ್ ರಿಸೋರ್ಸಸ್ ಕ್ಯಾನ್ ಸರ್ವೈವ್ ಅ ಬ್ಯಾಡ್ ಮಂತ್. ರಿಸೋರ್ಸ್ ಇದೆ ಅಂತಂದರೆ ಒಂದು ತಿಂಗಳು ಸಹಿಸ್ಕೋಬಹುದು, ಅಥವಾ ಆ ಫೇಲ್ಡ್ ಅಟೆಂಪ್ಟನ್ನು ಅವರು ಒಗ್ಗಿಸ್ಕೊಳ್ಬಹುದು. ಸ್ಯಾಲ್ರಿಯನ್ನು ಡಿಲೇ ಆದರೂ ಸಹ ಅವರಿಗೆ ಪರವಾಗಿಲ್ಲ. ಒಂದು ರಾಂಗ್ ಡಿಸಿಷನ್, ಏನೋ ತಪ್ಪಾಯಿತು, ಸರಿಪಡಿಸ್ಕೋತಾರೆ. ಆದರೆ ಪರ್ಸನ್ ವಿತೌಟ್ ರಿಸೋರ್ಸಸ್ ಮೇ ಬಿ ಬ್ರೋಕನ್ ಬೈ ಒನ್ ಶಾಕ್. ಸಣ್ಣ ತಪ್ಪಾದರೂ ಸರಿಪಡಿಸ್ಕೊಳ್ಳಿಕ್ಕೆ ಸುಲಭವಾಗಿ ಆಗೋದಿಲ್ಲ. ಒಂದು ಸಣ್ಣ ಶಾಕ್ ಏನಾಗುತ್ತೆ, ಅದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ, ಬಿರುಗಾಳಿ ಎದ್ದಾಗುತ್ತೆ. ದಿಸ್ ಇಸ್ ವೈ ಕ್ಲಾಸ್ ಮ್ಯಾಟರ್ಸ್ ಸೋ ಡೀಪ್ಲಿ. ವೆಲ್ತ್ ಇಸ್ ಆಫನ್ ಸ್ಟೋರ್ಡ್ ರೆಸಿಲಿಯನ್ಸ್. ವೆಲ್ತ್ ಅಂತಂದರೆ ಸ್ಟೋರ್ಡ್ ರೆಸಿಲಿಯನ್ಸ್, ಅದು ಸ್ಟೋರ್ ಮಾಡಿರುವಂಥ ಒಂದು ಸ್ಥಿತಿಸ್ಥಾಪಕ ಗುಣ. ಏನೇ ಬಂದರೂ ಪರವಾಗಿಲ್ಲ, ನಾನು ಎದುರಿಸ್ತೇನೆ, ಯಾಕಂತಂದರೆ ನನ್ನ ಹತ್ರ ವೆಲ್ತ್ ಇದೆ, ಹಣ ಇದೆ, ರಿಸೋರ್ಸ್ಗಳಿದೆ. ಹಾಗಾಗಿ ಕ್ಲಾಸ್ ಅನ್ನೋದು ಪ್ರಮುಖವಾಗಿ. ಯಟ್ ಮನಿ ಡಸ್ ನಾಟ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಅಲ್ವಾ. ಹಾಗಂತ ಮನಿಯಿಂದಾನೇ ಎಲ್ಲ ಬಂದುಬಿಡುತ್ತೆ, ಪ್ರತಿಯೊಂದಕ್ಕೂ ಮನಿಯಿಂದಾನೇ ಸೊಲ್ಯೂಷನ್ ಇದೆ ಅಂತ ಅಲ್ಲ. ಇಫ್ ಕ್ಲಾಸ್ ವರ್ ಎವ್ರಿಥಿಂಗ್, ಎವ್ರಿ ರಿಚ್ ಫ್ಯಾಮಿಲಿ ವುಡ್ ಬಿ ವೈಸ್ ಆ್ಯಂಡ್ ಎವ್ರಿ ಪುವರ್ ಫ್ಯಾಮಿಲಿ ವುಡ್ ಬಿ ಡಿಫೀಟೆಡ್. ಹಾಗಂತ ಅಂದ್ರೆ ಮಾತ್ರಕ್ಕೆ ಹಣ ಇರೋರೆಲ್ಲ ಬುದ್ಧಿವಂತರಾಗಿರ್ತಾ ಇದ್ರು, ಯಾಕಂದರೆ ಒಳ್ಳೆ ಕೋಚಿಂಗು, ಟ್ಯೂಷನ್ನು, ಟ್ಯಾಲೆಂಟ್ ಎಲ್ಲ ಅವ್ರಿಗೆ ಸಿಗ್ತಾ ಇತ್ತು ಅಲ್ವಾ. ರಿಯಾಲಿಟಿ ಹಾಗಿರೋದಿಲ್ಲ. ರಿಯಾಲಿಟಿ ಇಸ್ ಮೋರ್ ಕಾಂಪ್ಲೆಕ್ಸ್. ಮನಿ ಕ್ಯಾನಾಟ್ ಗ್ಯಾರಂಟಿ ಲವ್, ಕ್ಯಾರೆಕ್ಟರ್, ಡಿಸಿಪ್ಲಿನ್, ಪೀಸ್, ಪರ್ಪಸ್, ಇಂಟಿಗ್ರಿಟಿ. ಇದೆಲ್ಲ ಮನಿಯನ್ನು ಮೀರಿರೋದು, ಹಣವನ್ನು ಮೀರಿರೋದು. ಇವು ಹಣ ಕೊಟ್ಟರೆ ಬರೋದಿಲ್ಲ. ಸಮ್ ವೆಲ್ತಿ ಹೌಸ್ ಹೋಲ್ಡ್ ಆರ್ ಆಂಗ್ಷಿಯಸ್ ಆ್ಯಂಡ್ ಫ್ರ್ಯಾಕ್ಚರ್ಡ್. ಶ್ರೀಮಂತರು ಹಣ ಇದ್ದರೂ ಆಂಗ್ಷಿಯಸ್ ಆಗಿದ್ದಾರೆ, ಕುಸಿದೋಗಿದ್ದಾರೆ ಜೀವನದಲ್ಲಿ. ಸಮ್ ಮಾಡೆಸ್ಟ್ ಹೋಮ್ಸ್ ಪ್ರೊಡ್ಯೂಸ್ ಎಕ್ಸ್ಟ್ರಾರ್ಡಿನರಿ ಕರೇಜ್, ಲರ್ನಿಂಗ್ ಆ್ಯಂಡ್ ಡಿಗ್ನಿಟಿ. ಕೆಲವೊಂದು ಕುಟುಂಬಗಳು ತುಂಬ ರಿಚ್ ಆಗೇನು ಇರೋದಿಲ್ಲ, ಆದರೆ ಧೈರ್ಯವಾಗಿರ್ತಾರೆ, ಕಲಿತಾ ಇರ್ತಾರೆ, ಡಿಗ್ನಿಟಿಯಿಂದ ಇರ್ತಾರೆ. ಸ್ಟಿಲ್ ಸೋಷಾಲಜಿ ಸ್ಟಡೀಸ್ ಪ್ಯಾಟರ್ನ್ಸ್, ನಾಟ್ ಎಕ್ಸೆಪ್ಷನ್ಸ್. ಹಾಗಾಗಿ ಸೋಷಾಲಜಿ ಪ್ಯಾಟರ್ನ್ ಸ್ಟಡಿ ಮಾಡ್ತಾ ಇದೆ, ಎಕ್ಸೆಪ್ಷನ್ಗಳನ್ನು ನಾವು ನೋಡ್ತಾ ಇಲ್ಲ. ಎಕ್ಸೆಪ್ಷನ್ಗಳನ್ನು ಗಮನಿಸ್ತಾ ಇದ್ದರೆ ಸಮಾಜ ಮುಂದುವರಿಯೋದಿಲ್ಲ. ಎಕ್ಸಾಂಪಲ್ಗಳನ್ನು ನೋಡ್ತೇವೆ ನಾವು ಜಾಸ್ತಿ, ಎಕ್ಸೆಪ್ಷನ್ಗಳನ್ನು ಸ್ಟಡಿ ಮಾಡ್ತೇವೆ. ಅದನ್ನು ಸ್ಟಡಿ ಮಾಡ್ತೇವೆ ಅಂದರೆ ಸಪ್ರೇಟಾಗಿ ಸ್ಟಡಿ ಮಾಡ್ತೇವೆ ಅಲ್ವಾ. ಬ್ರಾಡ್ ಆಗಿ, ಕಾಮನ್ ಆಗಿ ಏನಿದೆ ಅದನ್ನು ತಿಳ್ಕೊಂಡು ಅಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ಮಂಡಿಸ್ತಾ ಹೋಗ್ತೇವೆ. ಆ್ಯಂಡ್ ದಿ ಬ್ರಾಡ್ ಪ್ಯಾಟರ್ನ್ ಇಸ್ ಕ್ಲಿಯರ್. ಹಾಗಾಗಿ ಸಹಜವಾಗಿ, ಸಾಮಾನ್ಯವಾಗಿ
ಸಮಾಜವನ್ನು ಪರಿಗಣಿಸಿದರೆ ಎಕನಾಮಿಕ್ ಪೊಸಿಷನ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸಸ್ ಲೈಫ್ ಚಾನ್ಸಸ್. ನಿಮ್ಮ ಹತ್ರ ಎಷ್ಟು ಹಣ ಇದೆ ಅನ್ನೋದು ನಿಮಗೆ ಎಷ್ಟು ಚಾನ್ಸ್ ಇದೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಕಾಸ್ಟ್ ಮೇ ಶೇಪ್ ಸೋಷಿಯಲ್ ಬರ್ತ್, ಕ್ಲಾಸ್ ಆಫನ್ ಶೇಪ್ ಸೋಷಿಯಲ್ ಫ್ಯೂಚರ್. ಸಮಾಜದಲ್ಲಿ ನೀವು ಎಲ್ಲಿ ಹುಟ್ಟಿದಿರಿ ಅನ್ನೋದ್ರ ಮೇಲೆ ನಿಮ್ಮ ಕಾಸ್ಟ್ ಡಿಸೈಡ್ ಆದರೆ ಕ್ಲಾಸ್ ನಿಮ್ಮ ಸೋಷಿಯಲ್ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ಕಾಸ್ಟ್ ಮತ್ತು ಕ್ಲಾಸಿಗೆ ಡಿಫರೆನ್ಸ್ ಏನು? ಕ್ಲಾಸ್ ಆ್ಯಂಡ್ ಕಾಸ್ಟ್ ಆರ್ ಸಮ್ಟೈಮ್ಸ್ ಕನ್ಫ್ಯೂಸ್ಡ್ ಬಿಕಾಸ್ ಬೋತ್ ಪ್ರೊಡ್ಯೂಸ್ ಇನ್ಇಕ್ವಾಲಿಟಿ. ಎರಡು ಕಡೆನೂ ಇನ್ಇಕ್ವಾಲಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ, ಆದರೆ ದೇ ಆಪರೇಟ್ ಡಿಫರೆಂಟ್ಲಿ. ಕಾಸ್ಟ್ ಇಸ್ ಹಿಸ್ಟೋರಿಕಲಿ ಲಿಂಕ್ ಟು ಬರ್ತ್ ಅಲ್ವಾ? ಕಾಸ್ಟ್ ಬರ್ತಿಂದ ಬರೋದು. ಆ್ಯಂಡ್ ಇನ್ಹೆರಿಟೆಡ್ ಸೋಷಿಯಲ್ ಸ್ಟೇಟಸ್. ಇಟ್ ಕ್ಯಾನ್ ಶೇಪ್ ಮ್ಯಾರೇಜ್, ಐಡೆಂಟಿಟಿ ಆ್ಯಂಡ್ ಸೋಷಿಯಲ್ ಟ್ರೀಟ್ಮೆಂಟ್. ಕಾಸ್ಟಿಂದ ಇಷ್ಟೆಲ್ಲ ಬೇರೆ ಬೇರೆ ಅಂಶಗಳು ಡಿಸೈಡ್ ಆಗುತ್ತೆ, ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಆದರೆ ಕ್ಲಾಸ್ ಅನ್ನೋದು ಯಾವುದಕ್ಕೆ ಲಿಂಕ್ ಆಗಿರೋದು? ಇನ್ಕಮ್, ಆಕ್ಯುಪೇಷನ್, ವೆಲ್ತ್, ಎಜುಕೇಷನ್, ಕನ್ಸಂಪ್ಷನ್ ಪ್ಯಾಟರ್ನ್, ಇದಕ್ಕೆ ಲಿಂಕ್ ಆಗಿರೋದು. ಪರ್ಸನ್ ಮೇ ರೈಸ್ ಇನ್ ಕ್ಲಾಸ್ ಟು ಆಂಟ್ರಪ್ರಿನರ್ಶಿಪ್, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆರ್ ಮೈಗ್ರೇಷನ್. ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಮೇ ರೈಸ್ ಇನ್ ಕ್ಲಾಸ್, ತನ್ನ ಕ್ಲಾಸನ್ನು ಬದಲಾಯಿಸ್ಕೊಳ್ಬಹುದು. ಎಜುಕೇಷನ್ ಪಡ್ಕೊಂಡು ಎಂಪ್ಲಾಯ್ಮೆಂಟಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಬಹುದು, ಮೈಗ್ರೇಷನ್ ಆಗಿ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಸದೃಢವಾದಂತಹ ಬದುಕನ್ನು ರೂಪಿಸ್ಕೊಳ್ಬಹುದು. ಅ ಬಿಸ್ನೆಸ್ ಮೇ ಫೇಲ್ ಆ್ಯಂಡ್ ಫಾಲ್, ಸ್ಯಾಲರಿಡ್ ಸ್ಟೆಬಿಲಿಟಿ ಮೇ ಬಿಕಮ್ ಇನ್ಸೆಕ್ಯೂರಿಟಿ. ಸೊ ಕ್ಲಾಸ್ ಕ್ಯಾನ್ ಮೂವ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್. ನೋಡಿ, ಯಾವ ರೀತಿ ಒಬ್ಬ ಬಡ ವ್ಯಕ್ತಿ ಶ್ರೀಮಂತನಾಗ್ತಾನೋ ಅದೇ ರೀತಿ ಶ್ರೀಮಂತ ವ್ಯಕ್ತಿ ಬಡವನೂ ಆಗಬಹುದು. ಕ್ಲಾಸ್ ಅನ್ನೋದು ಏರುಪೇರುಗಳಿಂದ ಕೂಡಿರುತ್ತೆ. ಸೈನ್ ವೇವ್, ಕಾಸ್ ವೇವ್ ಈ ಥರ ಬರ್ತಾ ಹೋಗುತ್ತೆ. ಆ ವೇವ್ಗಳು ಅಂದರೆ ಒಂದು ಅಲೆ ಥರ, ಅಲೆಯ ರೀತಿ ಅದು ಬದಲಾಗ್ತಾ ಇರುತ್ತೆ, ಏರಿಳಿತಗಳಿರುತ್ತೆ. ದಿಸ್ ಫ್ಲೂಯಿಡಿಟಿ ಮೇಕ್ಸ್ ಕ್ಲಾಸ್ ಅಪಿಯರ್ ಮೋರ್ ಓಪನ್ ದೆನ್ ಕಾಸ್ಟ್. ಹಾಗಾಗಿ ಮೇಲೆ ಹೋಗ್ಬೋದು, ಕೆಳಗೂ ಬರ್ಬೋದು, ಒಂದು ಫ್ಲೂಯಿಡಿಟಿ ಇದೆ. ಆದರೆ ಓಪನ್ ಡಸ್ ನಾಟ್ ಮೀನ್ ಫೇರ್. ಓಪನ್ ಆಗಿದೆ ಅಂತ ಮಾತ್ರಕ್ಕೆ ಅದು ಫೇರ್ ಆಗಿದೆ ಅಂತಲ್ಲ. ಸ್ಟೇರ್ ಕೇಸ್ ಮೇ ಎಕ್ಸಿಸ್ಟ್ ಎಟ್ ಮೆನಿ ಬಿಗಿನ್ ಇನ್ ದ ಬೇಸ್ಮೆಂಟ್. ನೋಡಿ, ಮೆಟ್ಟಲಿದೆ, ಮೆಟ್ಟಲನ್ನ ಹತ್ಕೊಂಡು ಹೋಗಬೇಕು. ಆದರೆ ಕೆಲವರು ನೆಲದಿಂದಲ್ಲ, ನೆಲಮಾಳಿಗೆಯಲ್ಲಿ ಇರ್ತಾರೆ. ನೆಲಮಾಳಿಗೆಯಲ್ಲಿ ಯಾಕಿರ್ತಾರೆ ಅಂತಂದರೆ ಅಷ್ಟು ಸಮಾಜದಲ್ಲಿ ಅವರು ತಳಹಂತದಲ್ಲಿ ಇರ್ತಾರೆ. ನೆಲದಿಂದ ಮೆಟ್ಲನ್ನು ಹತ್ತೋರು ಒಂದು ಥರ ಆದರೆ ಬೇಸ್ಮೆಂಟಿಂದ ಆ ಮೆಟ್ಟಲನ್ನು ನೋಡ್ತಾ ಇರೋರು, ಒಂದನ್ನು ನಾನು ಹತ್ತಬೇಕು ಆ ಮೆಟ್ಲನ್ನು ಅಂತ ಕಾಯ್ತಾ ಇರೋರು ತುಂಬ ಜನ ಇರ್ತಾರೆ. ಹಾಗೆಯೇ ಕ್ಲಾಸಲ್ಲೂ ಲೇಯರ್ಸ್ ಇದೆ, ಲೇಯರ್ಸ್ ಆಫ್ ಕ್ಲಾಸ್ ಸೊಸೈಟಿ. ಮೋಸ್ಟ್ ಸೊಸೈಟೀಸ್ ಕಂಟೇನ್ ಬ್ರಾಡ್ ಎಕನಾಮಿಕ್ ಲೇಯರ್ಸ್. ಯಾವ್ದ್ಯಾವುದು ಅಂತಂದರೆ ದ ಎಲಿಟ್ ಅಂದರೆ ಸ್ಮಾಲ್ ಗ್ರೂಪ್ ಆಫನ್ ಕಂಟ್ರೋಲ್ ಲಾರ್ಜ್ ಅಸೆಟ್. ಕೆಲವೊಂದು ಸಾರಿ ನೀವು ಕೇಳ್ತಿರಲ್ವಾ, ದೇಶದ 1% ವ್ಯಕ್ತಿಗಳ ಹತ್ರ 80-50% ಚೇಂಜ್ ಆಗ್ತಾ ಇರುತ್ತೆ, ದೊಡ್ಡ ಪ್ರಮಾಣದ ಆಸ್ತಿ ಇದೆ, ಹಣ ಇದೆ ಅಂತೆಲ್ಲ. 10% ಜನರು 90% ಜನರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ, ಅಂತಂದರೆ ಈ ಸ್ಮಾಲ್ ಗ್ರೂಪ್ ಇರುತ್ತಾ ಅಲ್ವಾ, ಅದ್ರಲ್ಲಿ ಜನ ತುಂಬ ಇರೋದಿಲ್ಲ, ಆದರೆ ಇವರು ಕಂಟ್ರೋಲ್ ಜಾಸ್ತಿ ಮಾಡ್ತಾ ಇರ್ತಾರೆ. ಅಸೆಟ್ ಕಂಟ್ರೋಲ್ ಇರಬಹುದು, ನೆಟ್ವರ್ಕ್ಸ್, ಇನ್ಫ್ಲೂಯೆನ್ಸ್, ಡಿಸಿಷನ್ ಮೇಕಿಂಗ್ ಪವರ್ ಎಲ್ಲ ಇವರಿಗಿರುತ್ತೆ. ದೇ ಮೇ ಓನ್ ಬಿಸ್ನೆಸ್, ಲ್ಯಾಂಡ್, ಕ್ಯಾಪಿಟಲ್, ಮೀಡಿಯಾ ಇನ್ಫ್ಲೂಯೆನ್ಸ್ ಆರ್ ಪೊಲಿಟಿಕಲ್ ಆಕ್ಸೆಸ್. ಒಂದು ಸಮಾಜದಲ್ಲಿ ಹಿರಿಯ ದೊಡ್ಡ ವ್ಯಕ್ತಿಗಳೊಂದು ಕರೆಸ್ಕೊಳ್ತಾರೆ ನೋಡಿ, ತುಂಬ ಇರೋದಿಲ್ಲ ಅವರು, ಆದರೆ ಎಲ್ಲ ಕಡೆ ಅವರ ಕಂಟ್ರೋಲ್ ಇರುತ್ತೆ. ಅವ್ರ ಹತ್ರ ಹಣ ಇರಬಹುದು, ಪವರ್ ಇರಬಹುದು, ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ, ಡಿಸೈಡ್ ಮಾಡೋದೆಲ್ಲ ಅವರೇ ಆಗಿರ್ತಾರೆ. ಅವರನ್ನೇನಂತ ಕರಿತೇವೆ ಎಲೀಟ್. ದೇರ್ ಅಡ್ವಾಂಟೇಜಸ್ ಆರ್ ರೇರ್ಲಿ ಓನ್ಲಿ ಫಿನಾನ್ಷಿಯಲ್ ಅಲ್ವಾ. ದೇ ಇನ್ಹೆರಿಟ್ ಇನ್ಫಾರ್ಮೇಷನ್, ಕಾನ್ಫಿಡೆನ್ಸ್ ಆ್ಯಂಡ್ ಎಂಟ್ರಿ ಇನ್ ಟು ಎಲೀಟ್ ಸರ್ಕಲ್. ಬರೀ ಹಣ ಮಾತ್ರ ಅಲ್ಲ, ಹಣದಿಂದ ಒಂದು ರೀತಿ ಕಾನ್ಫಿಡೆನ್ಸ್ ಬಂದರೆ ಬೇರೆ ಆ ಒಂದು ಸ್ಟೇಟಸ್ಸಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅವರಿಗೆ, ಅವರದ್ದೇ ಆದ ಒಂದು ಸರ್ಕಲ್ ಡೆವಲಪ್ ಆಗ್ತಾ ಇರುತ್ತೆ. ಅವರು ಎಲೀಟ್ ಪೀಪಲ್. ಇದಾದಮೇಲೆ ಮಿಡ್ಲ್ ಕ್ಲಾಸ್, ಪರ್ಹ್ಯಾಪ್ಸ್ ದಿ ಮೋಸ್ಟ್ ಸೈಕಾಲಜಿಕಲಿ ಇಂಪಾರ್ಟೆಂಟ್ ಗ್ರೂಪ್ ಇನ್ ಮಾಡರ್ನ್ ಸೊಸೈಟಿ. ಅಲ್ಲ, ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೇವೆ ನೋಡಿ. ದ ಮಿಡ್ಲ್ ಕ್ಲಾಸ್ ಈಸ್ ಡ್ರಿವನ್ ಬೈ ಆಸ್ಪಿರೇಷನ್. ಇವರಿಗೆ ಆಸೆ, ಆಕಾಂಕ್ಷೆ, ಗುರಿ, ಉದ್ದೇಶ, ಧ್ಯೇಯಗಳು ಜಾಸ್ತಿ. ಎಜುಕೇಷನ್, ಸ್ಟೇಬಲ್ ಜಾಬ್ಸ್, ಹೋಮ್ ಓನರ್ಶಿಪ್, ನಮ್ಮದೇ ಆದ ಒಂದು ಮನೆ ಇರಬೇಕು, ರೆಸ್ಪೆಕ್ಟೆಬಿಲಿಟಿ, ಸಮಾಜದಲ್ಲಿ ಗೌರವವನ್ನು ಪಡ್ಕೋಬೇಕು, ಅಪ್ವರ್ಡ್ ಮೊಬಿಲಿಟಿ, ಉನ್ನತ ಹುದ್ದೆಗೆ ಹೋಗಬೇಕು. ಇದೆಲ್ಲ ಮಿಡ್ಲ್ ಕ್ಲಾಸ್ ಅವರ ಒಂದು ವ್ಯಾಲ್ಯೂಸ್ಗಳಾಗಿರುತ್ತೆ. ಇಟ್ ಆಫನ್ ಲೀವ್ಸ್ ಬಿಟ್ವೀನ್ ಪ್ರೈಡ್ ಆ್ಯಂಡ್ ಪ್ರೆಷರ್, ಕಂಫರ್ಟೇಬಲ್ ಇನಫ್ ಟು ಡ್ರೀಮ್, ಇನ್ಸೆಕ್ಯೂರ್ ಇನಫ್ ಟು ವರಿ. ನೋಡಿ, ಒಂದು ಹೊಸ ಕನಸನ್ನು ಕಾಣಲಿಕ್ಕೆ ಸಹ ನಮಗೆ ಕೆಲವೊಂದು ಸಾರಿ ಹೌದು ನಾ ಇದನ್ನು ಮಾಡಬೇಕು,
ನನ್ನ ಹತ್ರ ಸಾಧ್ಯ ಇದೆ, ಒಂದು ಕೆಪಾಸಿಟಿ ನನ್ನ ಹತ್ರ ಇದೆ ಅಂತ ಅನಿಸ್ತಾ ಇರುತ್ತೆ. ಆದರೆ ಆಗಿಲ್ಲ ಅಂತಂದರೆ ಕಷ್ಟ ಆಗುತ್ತಲ್ಲ, ಆ ವರಿನೂ ಇರುತ್ತೆ. ಸೊ ಕಂಫರ್ಟೇಬಲ್ ಇನಫ್ ಟು ಡ್ರೀಮ್, ಇನ್ಸೆಕ್ಯೂರ್ ಇನಫ್ ಟು ವರಿ. ಅಂಥ ಒಂದು ವರ್ಗದವರು ಯಾರು? ಮಿಡ್ಲ್ ಕ್ಲಾಸ್ ಅಂತ ಕರೀತೇವೆ. ಇನ್ ಇಂಡಿಯಾ ದ ಮಿಡ್ಲ್ ಕ್ಲಾಸ್ ಇಸ್ ನಾಟ್ ಒನ್ ಬ್ಲಾಕ್. ಇಟ್ ರೇಂಜಸ್ ಫ್ರಮ್ modest salaried household, balancing EMIs, affluent professional living, global lifestyle. ಮಿಡ್ಲ್ ಕ್ಲಾಸ್ ಅಂತಂದರೆ ನಮ್ಮ ದೇಶದಲ್ಲಿ EMI ಇಂದ ಸಾಲ ಕೊಡೋರು ಅಥವಾ ಸಾಲ ಪಡೆಯೋರು ಇರ್ತಾರಲ್ವ, ಅವರಿಂದ ಗ್ಲೋಬಲ್ ಲೈಫ್ ಸ್ಟೈಲನ್ನು ಪಾಲಿಸ್ತಾ ಇರುವಂಥ, ಅದನ್ನು ಲೈಫ್ ಸ್ಟೈಲ್ ಹೊಂದಿರುವವರಿವರೆಗೂ ಮಿಡ್ಲ್ ಕ್ಲಾಸ್ ಅವರು ಇದ್ದಾರೆ. ಇನ್ನು ವರ್ಕಿಂಗ್ ಕ್ಲಾಸ್ ಅಂದರೆ ದೋಸ್ ಡಿಪೆಂಡೆಂಟ್ ಪ್ರೈಮರ್ಲಿ ಆನ್ ವೇಜಸ್ ಅಲ್ವಾ. ಲೇಬರ್ ಇಂಟೆನ್ಸಿವ್ ವರ್ಕ್ ಇರುತ್ತೆ, ಕನ್ಸ್ಟ್ರಕ್ಷನ್ ವರ್ಕ್ ಇರುತ್ತೆ, ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿಯಲ್, ಟ್ರಾನ್ಸ್ಪೋರ್ಟ್ ಆರ್ ಸಪೋರ್ಟ್ ಆಕ್ಯುಪೇಷನ್. ಇವರು ಯಾರು? ವರ್ಕಿಂಗ್ ಕ್ಲಾಸ್. ಫಿಸಿಕಲಿ ಡಿಮ್ಯಾಂಡಿಂಗ್ ವರ್ಕ್ ಇರಬಹುದು, ಸೆಕ್ಯೂರಿಟಿ ಜಾಸ್ತಿ ಇರೋದಿಲ್ಲ, ಮತ್ತು ಏನಾದರೂ ಆರ್ಥಿಕ ಮುಗ್ಗಟ್ಟು ಎದುರಾದರೆ ಇವರಿಗೆ ಬಹಳ ಕಷ್ಟ ಆಗುತ್ತೆ. ವರ್ಕಿಂಗ್ ಕ್ಲಾಸ್. ಇದಾದಮೇಲೆ ಬರೋರು ಪುವರ್ ಆ್ಯಂಡ್ ವಲ್ನರೇಬಲ್. ಅಂದರೆ ಪೀಪಲ್ ವಿತ್ ಲೋ ಇನ್ಕಮ್, ವೆರಿ ಲೋ ಇನ್ಕಮ್, ಸರಿಯಾದ ಮನೆ ಇರೋದಿಲ್ಲ, ಎಂಪ್ಲಾಯ್ಮೆಂಟ್ ಇರೋದಿಲ್ಲ, ಸೇವಿಂಗ್ಸ್ ತುಂಬ ಕಡಿಮೆ ಇರುತ್ತೆ, ಮತ್ತು ಇಲ್ನೆಸ್, ಆರೋಗ್ಯದಲ್ಲಿ ಏನಾದರೂ ಏರ್ಪೇರಾದರೆ ಸರಿಯಾದ ಹಾಸ್ಪಿಟಲ್ ಇರೋದಿಲ್ಲ ಅಥವಾ ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಾಲ ಜಾಸ್ತಿ ಇರಬಹುದು, ಬೆಳೆ ನಾಶ ಆಗಬಹುದು, ಜಾಬ್ ಲಾಸ್, ಇನ್ಫ್ಲೇಷನ್, ಇದೆಲ್ಲ ಸಮಸ್ಯೆಗಳನ್ನು ಇವರು ಎದುರಿಸ್ತಾ ಇರ್ತಾರೆ. ಸೊ ದೇರ್ ಗ್ರೇಟೆಸ್ಟ್ ಬರ್ಡನ್ ಇಸ್ ಅನ್ಸರ್ಟೆನಿಟಿ. ಮುಂದೆ ಏನು ಮಾಡಬೇಕು, ಏನಾಗಬಹುದು, ಕಷ್ಟಗಳಿಗೆ ಏನು ಬರಬಹುದು, ಇಂಥ ಒಂದು ಅನ್ಸರ್ಟೆನಿಟಿ ಅವರ ಜೀವನದಲ್ಲಿ ತುಂಬ ಇರುತ್ತೆ. ಕಾರ್ಲ್ ಮಾರ್ಕ್ಸ್ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತಂದರೆ, ಕ್ಲಾಸ್ ಕಾನ್ಫ್ಲಿಕ್ಟ್ ಲೇ ಅಟ್ ದಿ ಸೆಂಟರ್ ಆಫ್ ಮಾಡರ್ನ್ ಸೊಸೈಟಿ. ಕ್ಲಾಸ್ ಅಂತ ಬಂದಾಗ ಪ್ರಮುಖವಾದಂಥ ಸಿದ್ಧಾಂತಗಳನ್ನು ಮಂಡಿಸಿರೋರು ಕಾರ್ಲ್ ಮಾರ್ಕ್ಸ್. ಅವರೇನು ಹೇಳ್ತಾರೆ? ಇಸ್ ಅ ಫಂಡಮೆಂಟಲ್ ಡಿವೈಡ್ ಬಿಟ್ವೀನ್ ದೋಸ್ ಹೂ ಓನ್ ಪ್ರೊಡಕ್ಟಿವ್ ರಿಸೋರ್ಸಸ್ ಆ್ಯಂಡ್ ದೋಸ್ ಹೂ ಮಸ್ಟ್ ಸೆಲ್ ಲೇಬರ್ ಟು ಸರ್ವೈವ್. ಒಂದು ವರ್ಗ ಎಲ್ಲ ರಿಸೋರ್ಸ್ಗಳನ್ನು ಇಟ್ಕೊಂಡಿರುತ್ತೆ, ಇನ್ನೊಂದು ವರ್ಗ ಆ ರಿಸೋರ್ಸ್ ಇಟ್ಕೊಂಡವರಿಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ, ತಮ್ಮನ್ನು ತಾವು ಮಾರಾಟ ಮಾಡ್ಕೊಂಡ ರೀತಿ. ಇನ್ನು ಫ್ಯಾಕ್ಟ್ರಿ ಚೇಂಜ್ಡ್, ಟೆಕ್ನಾಲಜೀಸ್ ಚೇಂಜ್ಡ್, ಕಂಟ್ರೀಸ್ ಚೇಂಜ್ಡ್, ಬಟ್ ಮಾರ್ಕ್ಸ್ ಸೆಂಟ್ರಲ್ ಕ್ವಶನ್ ಸ್ಟಿಲ್ ಎಕೋಸ್. ನಾವು ಎಷ್ಟೋ ಶತಮಾನಗಳು ಬೇರೆ ಬೇರೆ ಟೈಮ್ ಬದಲಾಗ್ತಾ ಇದ್ದರೂ ಮಾರ್ಕ್ಸ್ ಕೇಳೋದು ಪ್ರಮುಖವಾದ ಕ್ವಶನ್ ಏನಂತಂದರೆ, ಹೂ ಕಂಟ್ರೋಲ್ ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡ್ತಾ ಇರೋರು ಯಾರು, ಆ್ಯಂಡ್ ಹೂ ಡಿಪೆಂಡ್ಸ್ ಆನ್, ಅದ್ರ ಮೇಲೆ ಅವಲಂಬಿತರಾಗಿರೋರು ಯಾರು. ಎರಡು ಕ್ಲಾಸ್ಗಳು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಮಾರ್ಕ್ಸ್ ಹೇಳ್ತಾರೆ. ವೆನ್ ವೆಲ್ತ್ ಅಕ್ಯುಮುಲೇಟ್ಸ್ ಅಪ್ವರ್ಡ್ ವೈಲ್ ಇನ್ಸೆಕ್ಯೂರಿಟಿ ಸ್ಪ್ರೆಡ್ಸ್ ಡೌನ್ವರ್ಡ್, ಇಸ್ ರಿಲೆವೆನ್ಸ್ ರಿಟರ್ನ್ಸ್ ಅಲ್ವಾ. ಮೇಲ್ಗಡೆ ಇರೋರು ಕೆಲವು CEO ಸಂಪತ್ತಿನಲ್ಲಿ ದೊಡ್ಡ ದೊಡ್ಡ ಅಮೌಂಟನ್ನು ಹೊಂದಿರ್ತಾರೆ, ಆದರೆ ಇನ್ಸೆಕ್ಯೂರಿಟಿ ಜಾಸ್ತಿ ಹೊಂದಿರೋರು ತುಂಬ ಜನ, ಕೆಳಮಟ್ಟದ ಜನ, ಅವರಿಗೆ ಸರಿಯಾದ ಸ್ಯಾಲ್ರಿ ಇರೋದಿಲ್ಲ, ಹೈಕ್ ಇರೋದಿಲ್ಲ, ಪ್ರಮೋಷನ್ ಇರೋದಿಲ್ಲ. ಮಾರ್ಕ್ಸ್ ಥಿಯರಿ ಆವಾಗ ಮತ್ತೆ ನಮ್ಮ ಕಣ್ಮುಂದೆ ಬರುತ್ತೆ. ಇನ್ನು ಮ್ಯಾಕ್ಸ್ ವೆಬರ್ ಏನು ಹೇಳ್ತಾರೆ ಮುಂದೆ ಅಂತಂದರೆ, ಮ್ಯಾಕ್ಸ್ ವೆಬರ್ ಆರ್ಗ್ಯೂಡ್ ದ್ಯಾಟ್ ಮನಿ ಅಲೋನ್ ಇಸ್ ನಾಟ್ ಇನಫ್ ಟು ಎಕ್ಸ್ಪ್ಲೇನ್ ಹೈರಾರ್ಕಿ. ಈ ಹೈರಾರ್ಕಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮನಿ ಮಾತ್ರ ನಾವು ಕನ್ಸಿಡರ್ ಮಾಡಬಾರ್ದು, ಅದ್ರ ಜೊತೆ ಪೀಪಲ್ ಆರ್ ಆಲ್ಸೋ ರ್ಯಾಂಕ್ಡ್ ಥ್ರೂ ಸ್ಟೇಟಸ್, ಪ್ರೆಸ್ಟೀಜ್ ಆ್ಯಂಡ್ ಪವರ್, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಹೇಳ್ತಾರೆ. ರೆಸ್ಪೆಕ್ಟೆಡ್ ಟೀಚರ್ ಮೇ ಅರ್ನ್ ಲೆಸ್ ದೆನ್ ಅ ಟ್ರೇಡರ್ ಬಟ್ ಕಮಾಂಡ್ ಸೋಷಲ್ ಆನರ್. ಒಳ್ಳೆ ಶಿಕ್ಷಕ ಇದ್ದಾರೆ ಅಂತಂದರೆ ಟ್ರೇಡರ್ಗಿಂತ ಕಡಿಮೆ ಅರ್ನ್ ಮಾಡಬಹುದು, ಆದರೆ ಸೋಷಲ್ ಆನರ್, ಸಾಮಾಜಿಕವಾಗಿ ಹೆಚ್ಚು ಗೌರವಗೊಳಿಸಬಹುದು. ವೆಲ್ದಿ ಕ್ರಿಮಿನಲ್ ಮೇ ಹ್ಯಾವ್ ಮನಿ ವಿತೌಟ್ ಎಸ್ಟೀಮ್ ಅಲ್ವಾ. ಕ್ರಿಮಿನಲ್ ಹತ್ರ ಹಣ ಜಾಸ್ತಿ ಇರಬಹುದು, ಆದರೆ ಸಾಮಾಜಿಕವಾಗಿ ಯಾವುದೇ ಗೌರವ ಇರೋದಿಲ್ಲ. ಬ್ಯೂರೋಕ್ರಾಟ್ ಮೇ ವಿಲ್ಡ್ ಪವರ್ ಬಿಯಾಂಡ್ ಪರ್ಸನಲ್ ವೆಲ್ತ್. ಒಂದು ಬ್ಯೂರೋಕ್ರಾಟ್ ಆದರೆ ಒಳ್ಳೆ ರೀತಿಯಿಂದ ಬದುಕಬಹುದು, ಮತ್ತು ಕರಪ್ಷನ್ನು ಸಹ ಇರಬಹುದು ಅದರಲ್ಲಿ ಜೀವನದಲ್ಲಿ. ಹಾಗಾಗಿ ಅದು ಪ್ರಮುಖವಾಗಿರುತ್ತೆ. ಕ್ಲಾಸ್ ಮ್ಯಾಟರ್ಸ್ ಬಟ್ ಇನ್ಇಕ್ವಾಲಿಟಿ ಹ್ಯಾಸ್ ಮಲ್ಟಿಪಲ್ ಡೈಮೆನ್ಷನ್. ಕ್ಲಾಸ್ ಅಂತಾದರೂ ಇಲ್ಲೂ ಸಹ ಇನ್ಇಕ್ವಾಲಿಟಿ ಬೇರೆ ಬೇರೆ ಆಯಾಮಗಳನ್ನು ಹೊಂದಿರುತ್ತೆ. ಇನ್ನು ಪಿಯರೆ ಬಾರ್ಡ್ಯೂ ಇವರೇನು ಹೇಳ್ತಾರೆ? ಇಂಟ್ರೊಡ್ಯೂಸ್ ಅ ಸಟಲ್ ಆ್ಯಂಡ್ ಪವರ್ಫುಲ್ ಐಡಿಯಾ, ಫ್ಯಾಮಿಲೀಸ್ ಪಾಸ್ ಆನ್ ನಾಟ್ ಓನ್ಲಿ ಇಕನಾಮಿಕ್ ಕ್ಯಾಪಿಟಲ್ ಬಟ್ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಕ್ಯಾಪಿಟಲ್. ನಮ್ಮ ಹಿರಿಯರಿಂದ ಕೇವಲ ಆಸ್ತಿ ಪಾಸ್ತಿ ಮಾತ್ರ ನಮಗೆ ರವಾನೆ ಅಥವಾ ವಿತರಣೆ ಆಗ್ತಾ ಇಲ್ಲ, ಅವರು ನಮಗೆ ಅದನ್ನು ಮಾತ್ರ ತಲುಪಿಸ್ತಾ ಇಲ್ಲ. ಅವರ ಸಂಸ್ಕೃತಿ, ಸಾಮಾಜಿಕವಾಗಿ ಅವ್ರು ಯಾವ ಸ್ಥಾನದಲ್ಲಿದ್ದರೋ ಅದು ಸಹ ನಮಗೆ ಬರ್ತಾ ಇದೆ ಅಲ್ವಾ.
ಸಮ್ ಚಿಲ್ಡ್ರನ್ ಇನ್ಹೆರಿಟ್ ಪಾಲಿಶ್ಡ್ ಲ್ಯಾಂಗ್ವೇಜ್. ಕೆಲವು ಮಕ್ಕಳಿಗೆ ಹುಟ್ಟುತ್ತಾನೆ ಒಳ್ಳೆ ಭಾಷೆ ಕಲಿಬಹುದು, ಇಂಥ ವಾತಾವರಣದಲ್ಲಿ ಅವರು ಬೆಳೆದಿರ್ತಾರೆ. ಇಂಟರ್ವ್ಯೂದಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಫ್ಯಾಮಿಲಿಯಾರಿಟಿ ವಿತ್ ಇನ್ಸ್ಟಿಟ್ಯೂಷನ್ಸ್, ಆ ಇನ್ಸ್ಟಿಟ್ಯೂಷನ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನೆಟ್ವರ್ಕ್ಸ್ ದಟ್ ಓಪನ್ ಡೋರ್ಸ್, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇರುತ್ತೆ, ಇವರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಬೇರೆಯವರು ಬೆಳೀತಾರೆ. ಅದರ್ಸ್ ಇನ್ಹೆರಿಟ್ ಸೈಲೆನ್ಸ್ ಇನ್ ರೂಮ್ಸ್, ಆದರೆ ಎಷ್ಟೋ ಕಡೆ ಯಾರೂ ಇರಲ್ಲ ಮನೆಯಲ್ಲಿ ಸರಿಯಾದ ಸಪೋರ್ಟ್ ಮಾಡೋರು, ಕಾನ್ಫಿಡೆನ್ಸ್ನ ಪ್ರೋತ್ಸಾಹಿಸೋರು ಯಾರೂ ಇರಲ್ಲ. ಮತ್ತು ದಿಸ್ ಎಕ್ಸ್ಪ್ಲೇನ್ಸ್ ವೈ 2 ಸ್ಟೂಡೆಂಟ್ಸ್ ವಿತ್ ಸಿಮಿಲರ್ ಇಂಟೆಲಿಜೆನ್ಸ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ರ್ಯಾಡಿಕಲಿ ಡಿಫ್ರೆಂಟ್ ಔಟ್ಕಮ್ಸ್. ಹಾಗಾಗಿನೇ ಒಂದೇ ರೀತಿ ಬುದ್ಧಿಶಕ್ತಿಯನ್ನು ಹೊಂದಿರುವಂಥ 2 ಸ್ಟೂಡೆಂಟ್ಸು ಬೇರೆ ಬೇರೆ ಕುಟುಂಬದಲ್ಲಿ, ಒಬ್ಬರು ವೆಲ್ದಿ ಇನ್ನೊಬ್ಬರು ಪೂವರ್ ಆಗಿದ್ದರೆ ಅಲ್ಲಿ ಅವ್ರ ಜೀವನದಲ್ಲಿ ಬರುವಂಥ ಔಟ್ಕಮ್ಸ್ ಅಥವಾ ಅವರ ರಿಸಲ್ಟ್ ಬದಲಾಗ್ತಾನೆ ಹೋಗುತ್ತೆ ಅಲ್ವಾ, ಡಿಫ್ರೆಂಟ್ ಔಟ್ಕಮ್ಸ್. ಇಂಟರ್ವ್ಯೂ ರೂಮ್ ಆಫನ್ ಟೆಸ್ಟ್ ಇನ್ಹೆರಿಟೆಡ್ ಕಂಫರ್ಟ್ ಆಸ್ ಮಚ್ ಆಸ್ ಟ್ಯಾಲೆಂಟ್. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು, ಟ್ಯಾಲೆಂಟ್ ಜೊತೆ ಒಂದು ಕಂಫರ್ಟ್, ಆ ಒಂದು ಹುದ್ದೆಗೆ ಬೇಕಾಗಿರೋದು ಬಹಳ ಬೇಗ ಬೇರೆಯವ್ರ ಹತ್ರ ಇರಬಹುದು. ಸೊ ನಾವು ಅದನ್ನು ಹೇಗೆ ಗಳಿಸ್ಕೊಳ್ಬೇಕು, ನಮ್ಮ ಲಿಮಿಟೇಷನನ್ನು ಮೀರಿ ಅಂತ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಪವರ್ಟಿ ಮೋರ್ ದೆನ್ ಲೋ ಇನ್ಕಮ್. ಬಡತನ ಅಂತಂದರೆ ಬರೀ ಇನ್ಕಮ್ ಮಾತ್ರನಾ, ಇನ್ಕಮ್ ಕಡಿಮೆ ಇದೆ ಅಂತನಾ? ಪವರ್ಟಿ ಇಸ್ ಆಫನ್ ಮೆಷರ್ಡ್ ಥ್ರೂ ನಂಬರ್ಸ್ ಅಲ್ವಾ, ಇಷ್ಟು ಕಡಿಮೆ ಸಂಬಳ ಇದೆ, ಇಷ್ಟು ಕಡಿಮೆ ಸ್ಯಾಲ್ರಿ ಇದೆ ಅಂತ ನಾವು ಹೇಳ್ತೇವೆ. ಬಟ್ ಲಿವ್ಡ್ ಪವರ್ಟಿ ಇಸ್ ಬ್ರಾಡರ್. ಏನು ಹಾಗಂತಂದರೆ ಕ್ಯಾನ್ ಮೀನ್ ಪುವರ್ ನ್ಯೂಟ್ರಿಷನ್, ಸರಿಯಾದ ಪೋಷಕಾಂಶ ಸಿಗದೆ ಇರೋದು ಆಹಾರದಲ್ಲಿ, ಕೂಲಿಂಗ್ ಸರಿಯಾಗಿ ಸಿಕ್ಕೋದಿಲ್ಲ, ಶಾಲೆ ಕಾಲೇಜು ಒಳ್ಳೇದಿರೋದಿಲ್ಲ, ಕ್ರೌಡೆಡ್ ಹೌಸಿಂಗ್, ಮನೆ ಇರುತ್ತೆ ತುಂಬ ಜನ ಇರ್ತಾರೆ, ಎಲ್ಲರನ್ನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ, ಮೆಡಿಕಲ್ ಟ್ರೀಟ್ಮೆಂಟಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಲದ ಮೇಲೆ ಡಿಪೆಂಡ್ ಆಗಿರಬೇಕಾಗತ್ತೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರೋದಿಲ್ಲ, ಅನ್ಸೇಫ್ ವರ್ಕ್. ಕೆಲವರು ಈಗ ಪಟಾಕಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ, ತುಂಬ ಜನ ತೀರ್ಕೊಳ್ತಾ ಇದ್ದಾರೆ, ರೀಸೆಂಟಾಗಿ ನೋಡಿದ್ರ, ನ್ಯೂಸ್ ಕೇಳಿರಬಹುದು ನೀವು. ಅಂದರೆ ಬೇರೆ ಯಾವುದು ಕೆಲಸ ಇಲ್ಲದೆ ಅಲ್ಲಿ ಪಟಾಕಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಈಗ ರೀಸೆಂಟಾಗಿ ಯಾವುದು ಕೇರಳ ಮತ್ತು ತಮಿಳುನಾಡಲ್ಲಿ ಕೆಲವೊಂದು ಸ್ಫೋಟ ಆಗಿತ್ತು, ಅಲ್ಲಿ ನೀವು ನೋಡಿರಬಹುದು. ಅಂದರೆ ರವಿವಾರ ಮಾಡೋ ಹಾಗಿಲ್ಲ ಕೆಲಸನ, ಆದರೂ ಮಾಡ್ತಾ ಇದ್ರು ಅಂತಂದರೆ ಅವರಿಗೆ ಹಣ ಬೇಕಿತ್ತು, ಸಂದರ್ಭದಲ್ಲಿ ಸ್ಫೋಟ ಆಗಿದೆ. ಅಂತಹ ಅನ್ಸೇಫ್ ವರ್ಕನ್ನು ಮಾಡಬೇಕಾಗತ್ತೆ. ಲೋ ಬಾರ್ಗೇನಿಂಗ್ ಪವರ್, ಜಾಸ್ತಿ ಚೌಕಾಶಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಕ್ಯಾನ್ ಮೀನ್ ಪೋಸ್ಟ್ಪಾನಿಂಗ್ ಡ್ರೀಮ್ಸ್ ಅಂಟಿಲ್ ಸರ್ವೈವಲ್ ಇಸ್ ಹ್ಯಾಂಡಲ್ಡ್. ನಿಮ್ಮ ಸರ್ವೈವಲ್ಗೆ ಬೇಕಾಗಿರೋದನ್ನು ನೀವು ಮಾಡಿಕೊಳ್ಳೇಬೇಕು ಮೊದಲು, ಅಲ್ಲಿ ತನಕ ಡ್ರೀಮನ್ನು ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ. ಇಟ್ ಕ್ಯಾನ್ ಮೀನ್ ಬ್ರಿಲಿಯಂಟ್ ಚಿಲ್ಡ್ರನ್ ಸ್ಟಡಿಂಗ್ ಅಂಡರ್ ಸ್ಟ್ರೆಸ್. ಹಾಗಾಗಿ ಸ್ಟಡಿ ಮಾಡ್ತಾ ಇದ್ರು ಸ್ಟ್ರೆಸ್ ಇರುತ್ತೆ, ಮನೆಗೆ ಮುಂದೇನು ಮಾಡೋದು, ಯಾವಾಗ ಜಾಬ್ ಹಿಡಿಯೋದು, ಆ ಥರ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ. ಪವರ್ಟಿ ಇಸ್ ನಾಟ್ ಓನ್ಲಿ ಶಾರ್ಟೇಜ್ ಆಫ್ ಮನಿ, ಇಟ್ ಈಸ್ ಶಾರ್ಟೇಜ್ ಆಫ್ ಚಾಯ್ಸಸ್. ಇದು ಇಂಪಾರ್ಟೆಂಟ್. ಪವರ್ಟಿ ಅಂತಂದರೆ, ಬಡತನ ಅಂತಂದರೆ ಹಣದ ಕೊರತೆ ಮಾತ್ರ ಅಲ್ಲ, ಆಯ್ಕೆಗಳ ಕೊರತೆ, ಆಯ್ಕೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ, ಅದು ಪವರ್ಟಿ. ಈ ಸಂದರ್ಭದಲ್ಲಿ ಭಾರತ ಯಾವ ಸ್ಥಿತಿಲಿ ಇದೆ ಅಂತಂದರೆ, ಮಿಡಲ್ ಕ್ಲಾಸ್ ಪೀಪಲ್ ಈಗ ಜಾಸ್ತಿ ಆಗ್ತಾ ಇದ್ದಾರೆ. ರೈಸ್ ಆಫ್ ಇಂಡಿಯಾಸ್ ಮಿಡಲ್ ಕ್ಲಾಸ್. ಪೋಸ್ಟ್ ಲಿಬರಲೈಸೇಷನ್ ಇಂಡಿಯಾ ಸಾ ಪವರ್ಫುಲ್ ಚೇಂಜಸ್. ಯಾವಾಗ ಲಿಬರಲೈಸೇಷನ್, LPG ಅಂತ ಹೇಳ್ತೇವೆ ನೋಡಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆದಮೇಲೆ ಏನಾಯಿತು, ಸರ್ವಿಸ್ ಸೆಕ್ಟರ್ ಎಕ್ಸ್ಪ್ಯಾಂಡೆಡ್. ಸರ್ವಿಸ್ ಸೆಕ್ಟರ್ ಎಕ್ಸ್ಪ್ಯಾಂಡ್ ಆಯಿತು, IT ಜಾಬ್ಗಳು ಜಾಸ್ತಿ ಆಯಿತು, ಅರ್ಬನ್ ಎಂಪ್ಲಾಯ್ಮೆಂಟು, ಮತ್ತು ಕನ್ಸ್ಯೂಮರ್ ಮಾರ್ಕೆಟ್, ಪ್ರೈವೇಟ್ ಎಜುಕೇಷನ್ ಬಂತು, ಎಸ್ಪಿರೇಷನಲ್ ಲೈಫ್ ಸ್ಟೈಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಮೀಡಿಯಾ, ಡಿಜಿಟಲ್ ಎಕ್ಸ್ಪೋಜರ್ ಎಲ್ಲ ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮಿಲಿಯನ್ಸ್ ಎಂಟರ್ಡ್ ನ್ಯೂ ಸೋಷಿಯಲ್ ಇಮ್ಯಾಜಿನೇಷನ್ ಅಂತಂದರೆ ಎಲ್ರಿಗೂ ಆವಾಗ ಹೊಸ ಕನಸುಗಳು ಪ್ರಾರಂಭ ಆಯಿತು. ತುಂಬ ಚೆನ್ನಾಗಿ ಓದ್ಕೊಳ್ಳೋದು, ಒಳ್ಳೆ ಜಾಬ್ ತಗೊಳ್ಳೋದು, ಸ್ಯಾಲ್ರಿ ಇರೋದು, ಒಂದು ಮನೆ ಕಟ್ಟೋದು, ಮಕ್ಕಳನ್ನು ಓದಿಸೋದು, ಸಮಾಜದಲ್ಲಿ ಮೇಲಿನ ಹಂತಕ್ಕೆ ಹೋಗೋದು, ಬೆಳೆಯೋದು. ದಿಸ್ ಆಸ್ಪಿರೇಷನ್ ಬಿಕೇಮ್ ಒನ್ ಆಫ್ ಮಾಡರ್ನ್ ಇಂಡಿಯಾಸ್ ಡಿಫೈನಿಂಗ್ ಎನರ್ಜೀಸ್. ಆಸ್ಪಿರೇಷನ್ ಅಂದರೆ ಅಲ್ಲೂ ಸಹ ಒಂದು ಆಂಗ್ಸೈಟಿ, ಏನೋ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಹೌಸಿಂಗ್ ಕಾಸ್ಟ್ಗಳು ಜಾಸ್ತಿ ಇರುತ್ತೆ, ಎಕ್ಸಾಮ್ ಪ್ರೆಷರ್, ಹೆಲ್ತ್ ಕೇರ್ ಎಕ್ಸ್ಪೆನ್ಸ್ಗಳು, ಆಟೋಮೇಷನ್ ಆಗಿಬಿಟ್ರೆ ಅನ್ನುವಂಥ ಒಂದು ಫಿಯರ್, ದ ಫ್ರೆಜಿಲಿಟಿ ಆಫ್ ಸ್ಟೇಟ್, ಇದೆಲ್ಲ ಇರುತ್ತೆ. ದ ಮಿಡಲ್ ಕ್ಲಾಸ್ ಆಫನ್ ಲುಕ್ಸ್ ಸ್ಟೇಬಲ್ ಫ್ರಮ್ ಔಟ್ಸೈಡ್, ಫೀಲ್ಸ್ ವಲ್ನರೇಬಲ್ ಫ್ರಮ್ ವಿತಿನ್. ಮಿಡಲ್ ಕ್ಲಾಸ್ ಹೇಗೆ ಅನಿಸುತ್ತೆ ಅಂತಂದರೆ, ಹೊರಗಡೆಯಿಂದ ಸ್ಟೇಬಲ್ ಆಗಿರುತ್ತೆ, ಆದರೆ ವಲ್ನರೇಬಲ್, ಹೊರಗಡೆ ನೋಡಿದರೆ ಓಕೆ, ಆದರೆ ಒಳಗಡೆ ದುರ್ಬಲ ಆಗಿರ್ತಾರೆ. ಆ ಥರ ಸಹ ಸಿಚುವೇಶನ್ ತುಂಬ ಕಡೆ ಇರುತ್ತೆ. ಇನ್ನು ಕ್ಲಾಸ್ ಇನ್ ಎವ್ರಿಡೇ ಇಂಡಿಯನ್ ಲೈಫ್.
ಕ್ಲಾಸ್ ಡಿಫ್ರೆನ್ಸಸ್ ಆರ್ ವಿಸಿಬಲ್ ಲಾಂಗ್ ಬಿಫೋರ್ ಸ್ಟ್ಯಾಟಿಸ್ಟಿಕ್ಸ್ ಅರೈವ್ ಅಲ್ವಾ. ಈಗ ನೋಡಿ ನಿಮ್ಮ ನೈಬರ್ಹುಡ್ಡಲ್ಲಿ ಹೇಗೆ ಹೇಗಿದೆ ಅಂತ ನೋಡ್ಕೊಳ್ಳಿ ಬೇಕಿದ್ರೆ. ಇಂಗ್ಲೀಷ್ ಫ್ಲೂಯೆನ್ಸಿ ಬಗ್ಗೆ ಮಹತ್ವ, ಪ್ರೈವೇಟ್ ಟ್ಯೂಷನ್ ಬೇಕು, ಮತ್ತು ವೆದರ್ ಚೈಲ್ಡ್ ಹ್ಯಾಸ್ ಕ್ವೈಟ್ ರೂಮ್ ಟು ಸ್ಟಡಿ, ಇದು ಒಳ್ಳೆ ರೂಮ್ ಬೇಕು. ಇನ್ ಹೂ ಯೂಸ್ ಪಬ್ಲಿಕ್ ಹಾಸ್ಪಿಟಲ್ಸ್ ಆ್ಯಂಡ್ ಹೂ ಬೈಪಾಸ್ ದೆಮ್, ಇನ್ ಹೂಸ್ ಕರಿಯರ್ ಚಾಯ್ಸ್ ಫಾಲೋಸ್ ಪ್ಯಾಷನ್, ಹೂಸ್ ಫಾಲೋಸ್ ನೆಸೆಸಿಟಿ, ಡಿಜಿಟಲ್ ಆಕ್ಸೆಸ್, ವೆಡ್ಡಿಂಗ್ ಬಜೆಟ್ ಅಲ್ವಾ, ಮದುವೆ ಖರ್ಚು, ದ ಕಾನ್ಫಿಡೆನ್ಸ್ ಟು ಸ್ಪೀಕ್ ಟು ಅಥಾರಿಟಿ. ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಹೇಗೆ ಒಂದು ವರ್ಗ ಇನ್ನೊಂದು ವರ್ಗದ ಕಡೆ ಮುಖ ಮಾಡ್ತಾ ಇದೆ. ಲೋವರ್ ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಆಗ್ತಾ ಇದೆಯಾ, ಆ ಒಂದು ಟ್ರಾನ್ಸಿಷನ್ ನಮಗೆ ಅಬ್ಸರ್ವ್ ಮಾಡಿದರೆ ಕಾಣಿಸುತ್ತೆ. ಟೂ ಸಿಟಿಸನ್ಸ್ ಮೇ ಸ್ಟ್ಯಾಂಡ್ ಇನ್ ದ ಸೇಮ್ ಕ್ಯೂ ವೈಲ್ ಲಿವಿಂಗ್ ಇನ್ ಡಿಫರೆಂಟ್ ವರ್ಲ್ಡ್ಸ್. ಒಂದೇ ಕ್ಯೂದಲ್ಲಿ ನಿಂತಿರಬಹುದು, ಆದರೆ ಇಬ್ಬರ ಜಗತ್ತು ಬೇರೆ ಬೇರೆ ಆಗಿರುತ್ತೆ. ಅಂದರೆ ಬದುಕುವ ವಿಧಾನ ಬೇರೆ ಬೇರೆ ಆಗಿರುತ್ತೆ. ಸೋಷಿಯಲ್ ಮೊಬಿಲಿಟಿ ಅಂದರೆ ಗ್ರೇಟ್ ಪ್ರಾಮಿಸ್. ಏನು ಇದನ್ನು ನೋಡ್ಕೊಳ್ಳೋದಾದರೆ, ಒನ್ ರೀಸನ್ ಕ್ಲಾಸ್ ಸಿಸ್ಟಮ್ಸ್ ಆರ್ ಟಾಲರೇಟೆಡ್ ಮೋರ್ ದೆನ್ ಕಾಸ್ಟ್ ಸಿಸ್ಟಮ್ಸ್ ಇಸ್ ದಿ ಬಿಲೀಫ್ ಇನ್ ಮೊಬಿಲಿಟಿ. ಕಾಸ್ಟ್ಗಿಂತ ಕ್ಲಾಸ್ ಸಿಸ್ಟಮನ್ನು ಜನ ಫಾಲೋ ಮಾಡಲಿಕ್ಕೆ ಟ್ರೈ ಮಾಡೋದು ಯಾಕೆ ಅಂತಂದರೆ, ಇದರಲ್ಲಿ ಮೊಬಿಲಿಟಿಗೆ ಚಾನ್ಸ್ ಇದೆ. ಕಾಸ್ಟನ್ನು ನೀವು ಬದಲಾಯಿಸ್ಕೊಳ್ಳೋದು ಬಹಳ ಕಷ್ಟ. ಅಂದರೆ ನೀವು ಧರ್ಮ ಬದಲಾಯಿಸ್ಕೊಂಡ್ರೂ ಸಮಾಜ ನೋಡೋದ್ರಷ್ಟೇ ಬದಲಾಗೋದಿಲ್ಲ. ಅಂದರೆ ಇಲ್ಲಿ ಕ್ಲಾಸ್ ಸಿಸ್ಟಮ್ ಇದೆಯಲ್ವಾ, ಅ ಚೈಲ್ಡ್ ಫ್ರಾಮ್ ಪವರ್ಟಿ ಬಿಕಮಿಂಗ್ ಆನ್ ಆಫೀಸರ್, ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಮುಂದೆ ದೊಡ್ಡ ಆಫೀಸರ್ ಆಗಬಹುದು. ಶಾಪ್ ಕೀಪರ್ಸ್ ಡಾಟರ್ ಬಿಕಮಿಂಗ್ ಸೈಂಟಿಸ್ಟ್, ಲೇಬರ್ ಸನ್ ಬಿಲ್ಡಿಂಗ್ ಅ ಕಂಪನಿ, ಫಾರ್ಮರ್ಸ್ ಚೈಲ್ಡ್ ಎಂಟರಿಂಗ್ ಸಿವಿಲ್ ಸರ್ವಿಸ್. ಇದೆಲ್ಲ ಸಾಧ್ಯತೆ ಇದೆ ಕ್ಲಾಸ್ನಲ್ಲಿ. These stories matter because they prove barriers are not absolute. ಇಂಥ ಸ್ಟೋರಿಗಳಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಇಂತಹ ಬ್ಯಾರಿಯರ್ಗಳನ್ನ ಮೀರಿ ಬದುಕೋರು ಇದ್ದಾರೆ. ಬಟ್ ಸೊಸೈಟೀಸ್ ಮಸ್ಟ್ ಆಸ್ಕ್ ಅ ಹಾರ್ಡರ್ ಕ್ವಶನ್. ಏನು ಕ್ವಶನ್ ಅಂತಂದರೆ, ಆರ್ ಸಚ್ ಸ್ಟೋರೀಸ್ ಕಾಮನ್ ಪಾತ್ವೇಸ್ ಆರ್ ಸೆಲಿಬ್ರೇಟೆಡ್ ಎಕ್ಸೆಪ್ಷನ್ಸ್? ಥಿಂಕ್ ಮಾಡಿ ಸರಿಯಾಗಿ. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ದೊಡ್ಡ ಆಫೀಸರ್ ಆಗ್ತಾನೆ. ಓಕೆ, ಅವನ್ನ ಸೆಲೆಬ್ರೇಟ್ ಮಾಡಿದ್ರು ಎಲ್ಲರೂ, ಅವನ ಬಗ್ಗೆ ತುಂಬ ವಿಡಿಯೋಗಳನ್ನು ಎಲ್ಲರೂ ನೋಡಿದ್ರು, ಊರಲ್ಲಿ ಸನ್ಮಾನ ಆಗುತ್ತೆ. ಇದು ಕಾಮನ್ ಪಾತ್ವೇನ? ಹಾಗಾದರೆ ಆ ವ್ಯಕ್ತಿ ಎಕ್ಸೆಪ್ಷನ್ನ ಅಲ್ವಾ? ಆ ಕ್ವಶನ್ ಬರಬೇಕು. ಆ ವ್ಯಕ್ತಿ ಹಿನ್ನೆಲೆ ಏನಾಗಿತ್ತು, ಆ ವ್ಯಕ್ತಿ ಹೇಗೆ ಕೆಲಸ ಮಾಡ್ತಾ ಇದ್ದ, ಏನೇನು ಅಡ್ವಾಂಟೇಜ್ ಇತ್ತು, ಏನೇನು ಡಿಸ್ಅಡ್ವಾಂಟೇಜ್ ಇತ್ತು ಅವ್ರ ಲೈಫಲ್ಲಿ, ಇದೆಲ್ಲವನ್ನ ಗಮನಿಸಬೇಕಾಗತ್ತೆ. ಸುಮ್ಮನೆ ಒಬ್ಬರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಳ್ಳೋದಲ್ಲ, ಮಾಡೋದೆಲ್ಲ ಕಾಪಿ ಮಾಡೋದಲ್ಲ. ಹಿನ್ನೆಲೆ ಮತ್ತು ವಾತಾವರಣ ಎಲ್ಲ ಗಮನಿಸಬೇಕಾಗತ್ತೆ. ವೆನ್ ಅಪ್ವರ್ಡ್ ಮೊಬಿಲಿಟಿ ಸ್ಲೋಸ್, ಫ್ರಸ್ಟ್ರೇಷನ್ ರೈಸಸ್. ಒಂದು ವೇಳೆ ಅಪ್ವರ್ಡ್ ಮೊಬಿಲಿಟಿ ಉನ್ನತ ಹಂತಕ್ಕೆ ಹೋಗ್ಲಿಕ್ಕಾಗಿಲ್ಲ ಅಂತಂದರೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಪೀಪಲ್ ಕ್ಯಾನ್ ಅಕ್ಸೆಪ್ಟ್ ಇನ್ಇಕ್ವಾಲಿಟಿ ಮೋರ್ ಈಸಿಲಿ ದೆನ್ ಹೋಪ್ಲೆಸ್ನೆಸ್. ನಮ್ಮ ಹೋಪ್ಲೆಸ್ನೆಸ್ ನಮಗೆ ಅಷ್ಟು ಅರ್ಥ ಆಗದೆ ಇದ್ದರೂ, ಇರೋದೇ ಹೀಗೆ ಸಮಾಜ, ಇನ್ಇಕ್ವಾಲಿಟಿಯನ್ನು ಬಹಳ ಬೇಗ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೇವೆ. ಹಾಗಾಗಿ ನಮ್ಮ ಹೋಪ್ ಎಷ್ಟಿರಬೇಕು ಕ್ವಶನ್ ಮಾಡ್ಕೊಳ್ಳಿ, ಥಿಂಕ್ ಮಾಡಿ, ಉಪಯೋಗ ಆಗುತ್ತೆ ಮುಂದೆ. ಡೌನ್ವರ್ಡ್ ಮೊಬಿಲಿಟಿ ಅಂತಂದರೆ ಫಾರ್ಗಾಟನ್ ಫಿಯರ್. ವಿ ಸ್ಪೀಕ್ ಆಫ್ ಆನ್ ರೈಸಿಂಗ್, ರೇರ್ಲಿ ಆಫ್ ಫಾಲಿಂಗ್ ಅಲ್ವಾ? ನಾವೆಲ್ಲ ಸಕ್ಸಸ್ ಸ್ಟೋರಿಗಳನ್ನು ಜಾಸ್ತಿ ಮಾತಾಡ್ತಾ ಇರ್ತೇವೆ, ಫೇಲ್ಯೂರ್ ಸ್ಟೋರಿಗಳನ್ನು ನೋಡೋದೇ ಇಲ್ಲ. ಬಿಸ್ನೆಸ್ ಕೊಲ್ಯಾಪ್ಸ್ ಆಗುತ್ತೆ, ಮೆಡಿಕಲ್ ಡೆಟ್ ಜಾಸ್ತಿ ಆಗಬಹುದು, ಜಾಬ್ ಲಾಸ್ ಆಗಬಹುದು, ಹಾರ್ವೆಸ್ಟ್ ಬೆಳೆ ನಾಶ ಆಗಬಹುದು, ಎಕನಾಮಿಕ್ ಸ್ಲೋಡೌನ್, ಟೆಕ್ನಾಲಜಿಕಲ್ ಡಿಸ್ರಪ್ಷನ್, ಇದೆಲ್ಲ ಸಾಧ್ಯ ಇದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಕ್ಯಾನ್ ಸ್ಲೈಡ್ ಡೌನ್ವರ್ಡ್ ಫಾಸ್ಟರ್ ದೆನ್ ದ ಇಮ್ಯಾಜಿನ್ಡ್. ಈ ಥರ ಒಂದು ವೇಳೆ ಜಾಬ್ನಲ್ಲಿ ಏನಾದರೂ ಡಿಸ್ರಪ್ಷನ್ ಆಗಿಬಿಟ್ರೆ ಅಂದ್ಕೊಂಡಕ್ಕಿಂತ ಬಹಳ ಬೇಗ ಕುಸಿದು ಬೀಳ್ತಾರೆ. ಆ ಥರ ಒಂದು ಡೇಂಜರ್ ಝೋನಲ್ಲಿ ಇರ್ತಾರೆ. ದಿಸ್ ಫಿಯರ್ ಶೇಪ್ಸ್ ಮಾಡರ್ನ್ ಲೈಫ್. ಹಾಗಾಗಿ ಯಾವಾಗಲೂ ನಾವೇನು ಮಾಡ್ತಾ ಇರ್ತೇವೆ, ಕಾನ್ಸ್ಟೆಂಟ್ ಕಂಪ್ಯಾರಿಸನ್, ರಿಲೆಂಟ್ಲೆಸ್ ಸೇವಿಂಗ್ ಮಾಡ್ತಾನೆ ಇರೋದು, ಎಕ್ಸಾಮ್ ಅಬ್ಸೆಷನ್ ಅಲ್ವಾ? ನಮಗೆಲ್ಲ ಅದೇ ಅಲ್ವಾ ಈಗ, ಎಕ್ಸಾಮ್ ಅಬ್ಸೆಷನ್ನೇ ಇರೋದಲ್ವಾ ಈಗ. ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ನೋಡಿಕೊಂಡ್ರೆ ಆದರೂ ಇದನ್ನು ಮಾಡಿ ಏನಾದರೂ ಒಂದು ಆಗಬಹುದು ಆ ಒಂದು ಹೋಪಲ್ಲಿ ನಾವಿರ್ತೇವೆ. ಸ್ಟೇಟಸ್ ಆಂಗ್ಸೈಟಿ ಆ್ಯಂಡ್ ಓವರ್ ವರ್ಕ್, ಎಷ್ಟಾದರೂ ಅಷ್ಟು ವರ್ಕ್ ಮಾಡೋದು. ಸೊ ಆ ಥರ ಒಂದು ಮೈಂಡ್ ಸೆಟ್ಟಿಗೆ ನಾವು ಬಂದುಬಿಟ್ಟಿರ್ತೇವೆ. ಮೆನಿ ಪೀಪಲ್ ಆರ್ ನಾಟ್ ಚೇಸಿಂಗ್ ಲಕ್ಸುರಿ, ದೇ ಆರ್ ಟ್ರೈಯಿಂಗ್ ಟು ಅವಾಯ್ಡ್ ಡಿಕ್ಲೈನ್. ಜನರಿಗೆ ಲಕ್ಸುರಿ ಲೈಫ್ ಬೇಕು ಅಂತ ಅಲ್ಲ, ಅಂದರೆ ಡಿಕ್ಲೈನ್ ಆಗಬಾರ್ದು ಯಾವತ್ತು ಅನ್ನೋ ಕಾರಣದಿಂದ ಸೇವಿಂಗ್ಸು ಮತ್ತು ಬೇರೆ ಬೇರೆದು ವರ್ಕ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಕ್ಲಾಸ್ ಮತ್ತು ಕಾಸ್ಟ್ ಇಂಟರ್ಲಿಂಕ್ ಆಗ್ತಾ ಇರುತ್ತೆ.
Indian inequality cannot be understood through class alone. Historical caste disadvantages often overlap with economic deprivation. ಒಂದು ಕಡೆ ಆರ್ಥಿಕವಾಗಿಯೂ ಹಿಂದುಳಿದಿರ್ತಾರೆ, ಇನ್ನೊಂದು ಕಡೆ ಕಾಸ್ಟ್ ಡೆಪ್ರಿವೇಷನ್ ಅಥವಾ ಕಾಸ್ಟ್ ಡಿಸ್ಅಡ್ವಾಂಟೇಜ್ ಇದು ಸಹ ಅವರಿಗೆ ಆಘಾತವನ್ನು ಕೊಟ್ಟಿರುತ್ತೆ. ಸಮಯಕ್ಕೆ ತಕ್ಕ ಹಾಗೆ ಸಂದರ್ಭದಲ್ಲಿ ಬಂದ ಹಾಗೆ ಅವರು ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಯಟ್ ಪುವರ್ ಪೀಪಲ್ ಎಕ್ಸಿಸ್ಟ್ ಅಕ್ರಾಸ್ ಕಾಸ್ಟ್ ಅಲ್ವಾ? ಹಾಗಂತ ಒಂದು ಕಾಸ್ಟಲ್ಲಿ ಮಾತ್ರ ಪುವರ್ ಪೀಪಲ್ ಇದ್ದಾರೆ ಅಂತಲ್ಲ, ಎಲ್ಲ ಧರ್ಮದಲ್ಲೂ ಎಲ್ಲ ಕಾಸ್ಟಲ್ಲೂ ಉನ್ನತ ವರ್ಗ ಕೆಳವರ್ಗ ಅಥವಾ ಎಂಥ ಏನು ಜಾತಿ ಅಂತ ನಾವೇನು ಹೇಳ್ತೇವೆ ಅಲ್ವಾ, ಹಾಗಾಗಿ ಎಲ್ಲ ಕಾಸ್ಟ್ನಲ್ಲೂ ಪುವರ್ ಪೀಪಲ್ ಇದ್ದಾರೆ. ಆ್ಯಂಡ್ ನ್ಯೂ ವೆಲ್ತ್ ಹ್ಯಾಸ್ ಎಮರ್ಜ್ ಅಕ್ರಾಸ್ ಕಮ್ಯುನಿಟೀಸ್. ವೆಲ್ತ್ ಎಮರ್ಜ್ ಆಗ್ತಾ ಇದೆ ಕಮ್ಯುನಿಟಿಯನ್ನು ಮೀರಿ, ಎಲ್ಲ ಕಮ್ಯುನಿಟಿಯಲ್ಲೂ ನಾವು ನೋಡ್ಬೋದು. ಸಮ್ ಫ್ಯಾಮಿಲೀಸ್ ಕ್ಯಾರಿ ಇನ್ಹೆರಿಟೆಡ್ ಲ್ಯಾಂಡ್, ನೆಟ್ವರ್ಕ್ ಆ್ಯಂಡ್ ಎಜುಕೇಷನಲ್ ಲೆಗಸಿ. ಅದರ್ ಕ್ಯಾರಿ ಜನರೇಷನ್ ಆಫ್ ಎಕ್ಸ್ಕ್ಲೂಷನ್. ಸಮ್ ಹ್ಯಾವ್ ಬೋತ್ ಐಡೆಂಟಿಟಿ ಪ್ರಿವಿಲೇಜ್ ಆ್ಯಂಡ್ ವೆಲ್ತ್, ಅದರ್ಸ್ ಹ್ಯಾವ್ ನೈದರ್. ಹಾಗಾಗಿ ನಮ್ಮ ಹಿಂದಿನವರಿಂದ ನಾವೇನು ಪಡ್ಕೊಂಡಿದ್ದೇವೆ, ನಾವು ಒಂದು ವೇಳೆ ಈಗ ನೀವು ನಿಮ್ಮ ಲೈಫನ್ನು ನೋಡಿಕೊಂಡ್ರೆ ಎಷ್ಟೋ ವಿಷಯಗಳನ್ನು ನಮ್ಮ ತಂದೆ ತಾಯಿಯಷ್ಟು ನಾವು ಕಷ್ಟಪಟ್ಟು ಪಡ್ಕೊಂಡಿಲ್ಲ. ಅದಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗತ್ತೆ, ಗ್ರ್ಯಾಟಿಟ್ಯೂಡ್ ಇರಲೇಬೇಕು. ಆದರೂ ಸಹಿತ ಸಮಾಜದಲ್ಲಿ ಎಲ್ರಿಗೂ ಇಷ್ಟು ಅವಕಾಶ ಇರೋದಿಲ್ಲ, ಅವರ ಬಗ್ಗೆ ಸಹಾನುಭೂತಿನೂ ಇರಬೇಕು. ಇಂಡಿಯಾ ಸೋಷಿಯಲ್ ರಿಯಾಲಿಟಿ ಆಫನ್ ರಿಫ್ಲೆಕ್ಟ್ಸ್ ಕಾಸ್ಟ್ ಹಿಸ್ಟ್ರಿ ಆ್ಯಂಡ್ ಕ್ಲಾಸ್ ಪ್ರೆಸೆಂಟ್ ಎಟ್ ದಿ ಸೇಮ್ ಟೈಮ್. ಒಂದು ಕಡೆ ಕಾಸ್ಟ್ ಹಿಸ್ಟ್ರಿ, ಇನ್ನೊಂದು ಕಡೆ ಕ್ಲಾಸ್, ಎರಡೂ ಇರುತ್ತೆ. ಎರಡೂ ನಮ್ಮ ಸೋಷಿಯಲ್ ರಿಯಾಲಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಸೀರಿಯಸ್ ಆಗಿ ಇದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಹೊರಟ್ರೆ ನೀವು ಕ್ಲಾಸ್ ಮತ್ತು ಕಾಸ್ಟ್ ಎರಡನ್ನು ಸರಿಯಾಗಿ ಗಮನಿಸಬೇಕು. ಇನ್ನು ವೈ ಇನ್ಇಕ್ವಾಲಿಟಿ ಮ್ಯಾಟರ್ಸ್ ಟು ಡೆಮೋಕ್ರಸಿ ಅಲ್ವಾ? ಎಕ್ಸ್ಟ್ರೀಮ್ ಕ್ಲಾಸ್ ಇನ್ಇಕ್ವಾಲಿಟಿ ಈಸ್ ನಾಟ್ ಓನ್ಲಿ ಅನ್ ಇಕನಾಮಿಕ್ ಇಶ್ಯೂ. ಬರೀ ಅಪ್ಪರ್ ಕ್ಲಾಸ್ ಅವರೇ ಎಲ್ಲ ಕಡೆ, ಅಪ್ಪರ್ ಕ್ಲಾಸ್ ನಾ ಹೇಳ್ತಾ ಇರೋದು ಅಂತಂದರೆ ರಿಚ್ ಪೀಪಲ್ಲೇ ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ ಅಂತಂದರೆ, ಕೆಲವು ಜನರು ಎಲ್ಲವನ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಇಟ್ ಅಫೆಕ್ಟ್ಸ್ ಎಜುಕೇಷನ್ ಕ್ವಾಲಿಟಿ, ಹೆಲ್ತ್ ಕೇರ್ ಆಕ್ಸೆಸ್, ಪೊಲಿಟಿಕಲ್ ವಾಯ್ಸ್, ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್, ಕ್ರೈಮ್ ಪ್ಯಾಟರ್ನ್ಸ್, ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಸೋಷಿಯಲ್ ಕೊಹೆಷನ್. ಇದು ಎಲ್ಲವನ್ನ ಅದು ಅಫೆಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ? ವೆನ್ ವೆಲ್ತ್ ಹೆವಿಲಿ ಇನ್ಫ್ಲೂಯೆನ್ಸ್ ಡೆಮೋಕ್ರಸಿ ಬೆಂಡ್ಸ್. ವೆಲ್ತಿಂದ ಇನ್ಫ್ಲೂಯೆನ್ಸ್ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಡೆಮೋಕ್ರಸಿ ಸ್ಥಾನವನ್ನು ಕಳ್ಕೊಳ್ತಾ ಹೋಗುತ್ತೆ. ಮಿಲಿಯನ್ಸ್ ಫೀಲ್ ಲಾಕ್ಡ್ ಔಟ್ ಆಫ್ ಪ್ರೋಗ್ರೆಸ್, ರಿಸೆಂಟ್ಮೆಂಟ್ ಡೀಪನ್ಸ್. ಲಕ್ಷಾಂತರ ಜನರು ತಮ್ಮ ಜೀವನದಲ್ಲಿ ಪ್ರಗತಿಯನ್ನೇ ಕಾಣಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರಿಗೊಂದು ರಿಸೆಂಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ವೆನ್ ಗ್ರೋತ್ ಬೆನಿಫಿಟ್ಸ್ ಓನ್ಲಿ ಐಲ್ಯಾಂಡ್ಸ್, ಸಿ ಗ್ರೋಸ್ ರೆಸ್ಟ್ಲೆಸ್. ಗ್ರೋತ್ ಐಲ್ಯಾಂಡಲ್ಲಿ ಮಾತ್ರ ಆಗ್ತಾ ಇದೆ ಅಂದರೆ ಇದೆಲ್ಲ ಎಕ್ಸಾಂಪಲ್ಸ್ ಒಂದು ಇಮ್ಯಾಜಿನೇಷನ್ನಿಗೆ. ಇಕನಾಮಿಕ್ ಗ್ರೋತ್ ವಿತೌಟ್ ಬ್ರಾಡ್ ಮೊಬಿಲಿಟಿ ಕ್ಯಾನ್ ಪ್ರೊಡ್ಯೂಸ್ ಅನ್ಸ್ಟೇಬಲ್ ಸೊಸೈಟಿ. ಇಕನಾಮಿಕ್ ಗ್ರೋತ್ ಆಗ್ತಾ ಇದೆ ಅಂದರೆ ಬ್ರಾಡ್ ಮೊಬಿಲಿಟಿ, ಎಲ್ಲರಿಗೂ ಸಮಾನವಾಗಿ ಅಲ್ಲಿ ಅದರ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಕ್ರಿಯೇಟ್ ಆಗೋದು ಅನ್ಸ್ಟೇಬಲ್ ಸೊಸೈಟಿ. ಅಂದರೆ ಸಮಾಜ ಅಸ್ಥಿರ ಆಗಿಬಿಡುತ್ತೆ, ಸುಸ್ಥಿರ ಸಮಾಜ ನಿರ್ಮಾಣ ಆಗೋದಿಲ್ಲ. ಇನ್ನು ಎಥಿಕ್ಸ್ ಆಫ್ ಮೆರಿಟ್ ಅಲ್ವಾ? ಮಾಡರ್ನ್ ಸೊಸೈಟಿಯಲ್ಲಿ ಮೆರಿಟನ್ನು ಸೆಲೆಬ್ರೇಟ್ ಮಾಡ್ತಾರೆ. ವರ್ಕ್ ಹಾರ್ಡ್, ಕಾಂಪಿಟ್, ರೈಸ್ ಅನ್ನೋ ಶಬ್ದಗಳನ್ನು ಜಾಸ್ತಿ ಕೇಳ್ತೇವೆ ಅಲ್ವಾ? ಎಫರ್ಟ್ ಶುಡ್ ಬಿ ರಿವಾರ್ಡೆಡ್, ಎಕ್ಸಲೆನ್ಸ್ ಶುಡ್ ಮ್ಯಾಟರ್ ಅಲ್ವಾ? ಇದು ಇರಲೇಬೇಕು, ಎಫರ್ಟಿಗೆ ಸರಿಯಾದ ಪ್ರತಿಫಲ ಸಿಗಲೇಬೇಕು. ಎಕ್ಸಲೆನ್ಸ್ ಬಹಳ ಇಂಪಾರ್ಟೆಂಟ್ ಹೌದು, ಬಟ್ ಮೆರಿಟ್ ಮಸ್ಟ್ ಬಿ ಇಂಟರ್ಪ್ರಿಟೆಡ್ ಆನೆಸ್ಟ್ಲಿ. ಆದರೆ ಮೆರಿಟನ್ನು ಸರಿಯಾಗಿ ನಾವು ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಾ? ಒನ್ ಸ್ಟೂಡೆಂಟ್ ಸ್ಟಡೀಸ್ ವಿತ್ ಕೋಚಿಂಗ್, ಸ್ಟೇಬಲ್ ಎಲೆಕ್ಟ್ರಿಸಿಟಿ, ಪ್ರೈವೇಟ್ ರೂಮ್, ಗೈಡೆನ್ಸ್, emotional security, and another studies amid noise, labor burdens, weak schooling. Result reflect more than effort. ಬರೀ ಎಫರ್ಟ್ ಮಾತ್ರ ಅಲ್ಲ, ಎಫರ್ಟ್ ಜೊತೆ ಬೇರೆ ಬೇರೆ ಅಂಶಗಳು ಕಾರಣ ಆಗಿರುತ್ತೆ ಅಂತ ಅದರ ಅರ್ಥ. ಜಸ್ಟ್ ಸೊಸೈಟಿ ರಿವಾರ್ಡ್ಸ್ ಡಿಸಿಪ್ಲಿನ್ ವೈಲ್ ರೆಡ್ಯೂಸಿಂಗ್ ಆರ್ಬಿಟ್ರರಿ ಡಿಸ್ಅಡ್ವಾಂಟೇಜ್. ಒಂದು ನ್ಯಾಯಯುತವಾದಂತಹ ಸಮರ್ಥ ಸಮಾಜ ಹೇಗಿರುತ್ತೆ ಅಂತಂದರೆ ಡಿಸಿಪ್ಲಿನಿಗೆ ಅದು ಸರಿಯಾದ ಪ್ರತಿಫಲ ಕೊಡುತ್ತೆ. ಇನ್ನೊಂದು ಕಡೆ ಆರ್ಬಿಟ್ರರಿ ಡಿಸ್ಅಡ್ವಾಂಟೇಜ್ ಯಾರಿಗೂ ಇರಬಾರ್ದು, ಅದು ಕಡಿಮೆ ಮಾಡಬೇಕು. ಅಂದರೆ ಇಬ್ಬರು ವ್ಯಕ್ತಿಗಳು ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತಂದರೆ ಇಬ್ಬರಿಗೂ ಒಂದೇ ರೀತಿ ಸೌಲಭ್ಯಗಳನ್ನು ಕೊಡಬೇಕು. ಅಲ್ಲಿ ಆರ್ಬಿಟ್ರರಿ ಡಿಸ್ಅಡ್ವಾಂಟೇಜನ್ನು ರೆಡ್ಯೂಸ್ ಮಾಡಿದ ಹಾಗೆ. ಅದರ್ವೈಸ್ ಪ್ರಿವಿಲೇಜ್ ವಿಯರ್ಸ್ ದ ಮಾಸ್ಕ್ ಆಫ್ ಮೆರಿಟ್. ಅಂದರೆ ಅವರಿಗೆ ಹಣ ಇತ್ತು,
ಹಾಗಾಗಿ ಅವರು ಒಳ್ಳೆ ಗೈಡೆನ್ಸು ಕೋಚಿಂಗ್ ಇದೆಲ್ಲ ತೆಗೆದುಕೊಂಡ್ರು. ಹಾಗಾಗಿ ಅವರು ಮೆರಿಟಲ್ಲಿ ಪಾಸ್ ಆದರು ಅಲ್ವಾ. ಆ ರೀತಿಯಾಗಿ ಆಗ್ಬಿಡುತ್ತೆ. ಪ್ರಿವಿಲೇಜ್ ವಿಯರ್ಸ್ ದಿ ಮಾಸ್ಕ್ ಆಫ್ ಮೆರಿಟ್ ಆಗ್ಬಿಡುತ್ತೆ. ಹಾಗಾದರೆ ವಾಟ್ ಗುಡ್ ಗವರ್ನೆನ್ಸ್ ಮಸ್ಟ್ ಡು? ಇನ್ನು ಗವರ್ನೆನ್ಸಲ್ಲಿ ನಾವೇನು ಮಾಡಬಹುದು? ನೋ ಸ್ಟೇಟ್ ಕ್ಯಾನ್ ಎಲಿಮಿನೇಟ್ ಆಲ್ ಕ್ಲಾಸ್ ಡಿಫ್ರೆನ್ಸಸ್. ಎಲ್ಲ ಡಿಫ್ರೆನ್ಸ್ಗಳನ್ನು ಅಷ್ಟು ಸುಲಭವಾಗಿ ಎಲಿಮಿನೇಟ್ ಮಾಡಲಿಕ್ಕಂತೂ ಆಗಲ್ಲ, ಯಾವ ರಾಜ್ಯದ ಹತ್ರನೂ ಯಾವ ಸರ್ಕಾರದ ಹತ್ರನೂ. ನಾರ್ ಶುಡ್ ಇಟ್ ಇರೇಸ್ ಲೆಜಿಟಿಮೇಟ್ ರಿವಾರ್ಡ್ ಫಾರ್ ಎಫರ್ಟ್ ಆ್ಯಂಡ್ ಇನೋವೇಷನ್. ಹಾಗಂತ ಈ ಕಡೆ ಎಫರ್ಟ್ ಇನೋವೇಷನ್ಗೆ ಕೊಡಬಹುದಾದಂತಹ ರಿವಾರ್ಡನ್ನು ಇರೇಸ್ ಮಾಡೋದು ಅಲ್ಲ. ಬಟ್ ಇಟ್ ಕ್ಯಾನ್ ರೆಡ್ಯೂಸ್ ರಿಯಲ್ ಇನ್ಇಕ್ವಾಲಿಟಿ ಥ್ರೂ ಕ್ವಾಲಿಟಿ ಎಜುಕೇಷನ್. ಅಂದರೆ ಇನ್ಇಕ್ವಾಲಿಟಿಯನ್ನು ಹೇಗೆ ಕಡಿಮೆ ಮಾಡಬೇಕು ಅಂತಂದರೆ ಸರಿಯಾದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಕೊಡೋದು, ಜಾಬ್ಸ್ ಕ್ರಿಯೇಟ್ ಮಾಡೋದು, ಹೆಲ್ತ್ ಕೇರ್ ಫೆಸಿಲಿಟಿನ ಇಂಪ್ರೂವ್ ಮಾಡೋದು, ಸರಿಯಾದ ಕೌಶಲ್ಯಗಳನ್ನು ನೀಡೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಮೂಲ ಸೌಕರ್ಯಗಳನ್ನು, ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಹಣಕಾಸಿನ ಒಳಗೊಳ್ಳುವಿಕೆ, ಎಲ್ರಿಗೂ ಬ್ಯಾಂಕಿಂಗ್ ಸಿಸ್ಟಮ್ಗೆ ಆಕ್ಸೆಸ್ ಇರಬೇಕು, ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಸ್ಕೀಮ್ಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದು, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಫೇರ್ ಇನ್ಸ್ಟಿಟ್ಯೂಷನ್ಸ್. ಇಂಥ ಗುಡ್ ಗವರ್ನೆನ್ಸ್ ಇದು ಸಾಧ್ಯ ಆಗುತ್ತೆ. ದ ಗೋಲ್ ಇಸ್ ನಾಟ್ ಸೇಮ್ನೆಸ್. ಎಲ್ಲರನ್ನ ಒಂದೇ ರೀತಿ ಮಾಡಿಬಿಡೋದು ನಮ್ಮ ಗುರಿ ಅಲ್ಲ. ದ ಗೋಲ್ ಇಸ್ ಮೊಬಿಲಿಟಿ ವಿತ್ ಡಿಗ್ನಿಟಿ. ಎಲ್ರಿಗೂ ಎಲ್ಲ ವರ್ಗಕ್ಕೆ ಹೋಗಲಿಕ್ಕೆ, ನಮ್ಮ ಜೀವನದಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ಅವಕಾಶ ಇರಬೇಕು. ವಿತ್ ಡಿಗ್ನಿಟಿ, ಘನತೆಯಿಂದ ಬದುಕಲಿಕ್ಕೆ ಅಲ್ಲಿ ನಾವು ಅವಕಾಶ ಮಾಡಿಕೊಡ್ಬೇಕು. ಸೊ ಸೊಸೈಟಿ ಕ್ಯಾನ್ ಟಾಲರೇಟ್ ಲ್ಯಾಡರ್ಸ್, ಇಟ್ ಕೆನಾಟ್ ಸರ್ವೈವ್ ಲಾಕ್ಡ್ ಡೋರ್ಸ್. ಸಮಾಜದಲ್ಲಿ ಏಣಿ ವ್ಯವಸ್ಥೆ ಅಂತಂದರೆ ಶ್ರೇಣಿ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಹಿಂದಿನ ವಿಡಿಯೋಗಳನ್ನು ನೋಡಿದ್ವಲ್ವ. ಸ್ಟ್ರಾಟಿಫಿಕೇಶನ್, ಶ್ರೇಣಿ ವ್ಯವಸ್ಥೆ ಅಥವಾ ಸ್ತರವಿನ್ಯಾಸ ಅನ್ನೋದು ಇರುತ್ತೆ. ಅದನ್ನು ಬೇಕಾದರೆ ಟಾಲರೇಟ್ ಮಾಡ್ಕೋಬಹುದು. ಆದರೆ ಒಬ್ಬ ವ್ಯಕ್ತಿಯನ್ನು ರೂಮಲ್ಲಿ ಹಾಕಿ ನೀನು ಹೀಗೆ ಇರಬೇಕು ಜೀವನ ಪೂರ್ತಿ, ಲಾಕ್ಡ್ ಡೋರ್ಸ್, ಅದನ್ನು ನಾವು ಸಹಿಸಿಕೊಳ್ಳೇಬಾರ್ದು. ಕ್ಯಾನಾಟ್ ಸರ್ವೈವ್ ಲಾಕ್ಡ್ ಡೋರ್ಸ್. ಆ ಒಂದು ಮೆಟಫರ್ ಅಥವಾ ಆ ಒಂದು ಸಿಂಬಲ್ ಲಿಕ್ಕಾಗಿ ಹೇಳೋದು ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸಮ್ ಪೀಪಲ್ ಇನ್ಹೆರಿಟ್ ವೆಲ್ತ್, ಸಮ್ ಇನ್ಹೆರಿಟ್ ಸ್ಟ್ರಗಲ್, ಸಮ್ ಇನ್ಹೆರಿಟ್ ಕಾನ್ಫಿಡೆನ್ಸ್, ಸಮ್ ಇನ್ಹೆರಿಟ್ ಫಿಯರ್. ನಾವು ಬೆಳೆಯುವ ವಾತಾವರಣದಲ್ಲಿ ಬೇರೆ ಬೇರೆ ಅಂಶಗಳು ನಮ್ಮ ಜೀವನದಲ್ಲಿ ಬಂದುಬಿಡುತ್ತೆ. ಯೆಟ್ ಬರ್ತ್ ನೀಡ್ ನಾಟ್ ಬಿಕಮ್ ಲೈಫ್ ಸೆಂಟೆನ್ಸ್. ನೋಡಿ, ಜನನ ಅನ್ನೋದೇ ಜೀವಾವಧಿ ಶಿಕ್ಷೆ ಆಗಬಾರ್ದು. ಅಲ್ಲಿ ಹುಟ್ಟಿದ್ರಿಂದ ಜೀವನ ಪೂರ್ತಿ ನಾವು ಕಷ್ಟಪಡೋ ಥರ ಆಗಬಾರ್ದು. ಕ್ಲಾಸ್ ಡಿಫ್ರೆನ್ಸಸ್ ಮೇ ಎಕ್ಸಿಸ್ಟ್ ಇನ್ ಎವ್ರಿ ಸೊಸೈಟಿ, ಬಟ್ ಹೋಪ್ಲೆಸ್ನೆಸ್ ಶುಡ್ ನಾಟ್. ಕ್ಲಾಸ್ ಡಿಫ್ರೆನ್ಸ್ಗಳು ಎಲ್ಲ ಸೊಸೈಟಿಲೂ ಇರುತ್ತೆ, ಹೋಪ್ಲೆಸ್ನೆಸ್ ನಾವು ಯಾವತ್ತೂ ಹೊಂದಬಾರ್ದು. ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇರ್ತೇನೆ, ಹೋಪ್ ಇಟ್ಕೊಳ್ಳೇಬೇಕು. ನಾವು ಸಮಸ್ಯೆ ಬಂದರೂ ಹೋಪನ್ನು ನಾವು ಕಂಡ್ಕೋಬೇಕು. ಏನೇ ಬರಲಿ ಎಲ್ಲವನ್ನ ಎದುರಿಸ್ತೇವೆ ಅಂತ ನಾವು ಹೇಳಲೇಬೇಕಾಗುತ್ತೆ. ದ ಮಾರ್ಕ್ ಆಫ್ ಎ ಸಿವಿಲೈಸ್ಡ್ ನೇಷನ್ ಇಸ್ ನಾಟ್ ದಟ್ ಎವ್ರಿ ಒನ್ ಸ್ಟಾರ್ಟ್ಸ್ ಈಕ್ವಲ್ ಇನ್ ಪೊಸೆಷನ್. ಸಿವಿಲೈಸ್ಡ್ ನೇಷನ್ನಿನ ಒಂದು ಅರ್ಥ ಏನಂತಂದರೆ ಪ್ರತಿಯೊಬ್ಬರಿಗೂ ಎಲ್ಲ ಅವಕಾಶಗಳು ಇತ್ತು ಹುಟ್ಟಿದಾಗಿಂದಾನೆ ಅಂತ ಅಲ್ಲ. ಆದರೆ ಇಟ್ ಈಸ್ ದಟ್ ಎವ್ರಿ ಒನ್ ಕ್ಯಾನ್ ಸ್ಟಿಲ್ ರೈಸ್ ಇನ್ ಪಾಸಿಬಿಲಿಟಿ. ಎಲ್ರಿಗೂ ಜೀವನದಲ್ಲಿ ಒಳ್ಳೆಯ ಹಂತವನ್ನು ಕಾಣಲಿಕ್ಕೆ, ಒಳ್ಳೆಯ ಗುರಿಯನ್ನು ತಲುಪಲಿಕ್ಕೆ ಅಲ್ಲಿ ಸಾಧ್ಯ ಇದೆ, ಅವಕಾಶ ಇದೆ ಅನ್ನೋದು ಒಂದು ಸಿವಿಲೈಸ್ಡ್ ನೇಷನ್ನಿನ ಲಕ್ಷಣ ಅಂತ ಈ ಚಾಪ್ಟರ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.